ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನಮಕ್ಕನವರ್. ಮಧ್ಯಾಹ್ನ ಸರಿಯಾಗಿ 2 ಗಂಟೆಗೆ ಬಂದ ದುರಂತಮಯ ಸುದ್ದಿ. ಗುಜರಾತ್ ರಾಜಧಾನಿ ಅಹಮದಾಬಾದ್ನ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಏರ್ಪೋರ್ಟಿನ ಟರ್ಮಿನಲ್ 2ದ ರನ್ವೇ ನಂಬರ್ 23 ಇಂದ ಟೇಕ್ ಆಫ್ ಆಗಿದ್ದ ಏರ್ ಇಂಡಿಯಾ ವಿಮಾನ ಪತನಗೊಂಡಿದೆ ಅಂತ. ದೆಹಲಿಯಿಂದ ಲಂಡನ್ ವಯಾ ಅಹಮದಾಬಾದ್ ಹೋಗ್ತಾ ಇದ್ದ ವಿಮಾನ ಕ್ಯಾಬಿನ್ ಕ್ರೂ ಪೈಲಟ್ಗಳು ಸೇರಿದಂತೆ 242 ಜನ ಇದ್ರು. ಒಬ್ಬರೂ ಕೂಡ ಬದುಕಿ ಉಳಿದಿಲ್ಲ. ಗುಜರಾತಿನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಸೇರಿದಂತೆ ವಿಮಾನದಲ್ಲಿದ್ದ ಪ್ರತಿಯೊಬ್ಬರೂ ಕೂಡ ಮೃತಪಟ್ಟಿದ್ದಾರೆ ಅನ್ನುವ ಸುದ್ದಿ ಕನ್ಫರ್ಮ್ ಆಗ್ತಾ ಇದೆ. ಟೇಕ್ ಆಫ್ ಆದ 5 ನಿಮಿಷ ಅಂತ ಹೇಳ್ತಾ ಇದ್ದೀವಿ, 5 ನಿಮಿಷ ಕೂಡ ತಗೊಂಡಿಲ್ಲ ಆ ವಿಮಾನ. ಪೂರ್ತಿಯಾಗಿ ಟೇಕ್ ಆಫ್ ಆಗಿರಲಿಲ್ಲ. ಕೇವಲ 625 ಅಡಿ ಎತ್ತರಕ್ಕೆ ಹಾರಿತ್ತು. ಅಲ್ಲಿಂದ ಪತನಗೊಳ್ಳುವುದಕ್ಕೆ ಆರಂಭಿಸಿ ಬಿಜೆ ಹಾಸ್ಪಿಟಲ್ನ ಬಿಜೆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಬಿಲ್ಡಿಂಗ್ ಇದ್ವು, ಎರಡು ಬಿಲ್ಡಿಂಗಿಗೆ ಅಪ್ಪಳಿಸಿ ಟೇಕ್ ಆಫ್ ಆದ 5 ನಿಮಿಷದ ಒಳಗೆ ವಿಮಾನ ಪತನ. ಲಂಡನ್ನ ಗಾಟ್ವಿಕ್ ಏರ್ಪೋರ್ಟ್ಗೆ ಯುಕೆ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ ಸಂಜೆ 6 ಗಂಟೆ ಇಲ್ಲ, ಬೆಳಗಿನ ಜಾವ 6 ಗಂಟೆ 11 ನಿಮಿಷಕ್ಕೆ ರೀಚ್ ಆಗಬೇಕಾಗಿತ್ತು. ವಿಮಾನದಲ್ಲಿದ್ದ 242 ಜನ ಮೃತಪಟ್ಟಿರುವುದು ಖಚಿತ. ಬಿಜೆ ಹಾಸ್ಪಿಟಲ್ನ ಬಿಜೆ ಮೆಡಿಕಲ್ ಕಾಲೇಜ್ನ ಹಾಸ್ಟೆಲ್ನಲ್ಲಿ ಆ ಸಂದರ್ಭದಲ್ಲಿ ಕನಿಷ್ಠ 50 ವಿದ್ಯಾರ್ಥಿನಿಯರು ಊಟ ಮಾಡ್ತಾ ಇದ್ರು. ಅವರ ಪೈಕಿ ಎಷ್ಟು ಜನರ ಸಾವು ನೋವಾಗಿದೆ ಅನ್ನುವ ವಿಷಯ ಇನ್ನೂ ಗೊತ್ತಾಗಬೇಕಾಗಿದೆ, ಖಚಿತವಾಗಬೇಕಾಗಿದೆ. ಗುಜರಾತ್ ಮಾಜಿ ಮುಖ್ಯಮಂತ್ರಿ 2016ರಿಂದ 2021 ತನಕ ಗುಜರಾತ್ನ ಮುಖ್ಯಮಂತ್ರಿಯಾಗಿದ್ದ ವಿಜಯ್ ರೂಪಾನಿ ಮೃತಪಟ್ಟಿದ್ದಾರೆ. ನಮ್ಮ ಜೊತೆಗೆ ಇವತ್ತು ನಿವೃತ್ತ ವಿಂಗ್ ಕಮಾಂಡರ್ ಸುದರ್ಶನ್ ಸರ್ ಇದ್ದಾರೆ. ಸರ್ ನಮಸ್ಕಾರ. ಅತಿಥಿಗಳನ್ನು ಗೌರವಯುತವಾಗಿ ಕೂಡಿಸಿ ಮಾತಾಡ್ತೀವಿ, ಬಟ್ ಸುದರ್ಶನ್ ಸರ್ನ ಇವತ್ತು ನಿಲ್ಲಿಸಿದ್ದೀವಿ. ಕಾರಣ ಏನು ಅಂದರೆ, ಕೆಲವು ದೃಶ್ಯಗಳನ್ನು ತೋರಿಸಿ ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಪೈಲಟ್ ಅವರು 12,000 ಗಂಟೆಗಳ ವಿಮಾನ ಹಾರಾಟದ ಅನುಭವವನ್ನು ಹೊಂದಿರುವಂಥ ಪೈಲಟ್ಟು, ದೃಶ್ಯಗಳ ಆಧಾರದ ಮೇಲೆ ಕೆಲವೊಂದಷ್ಟನ್ನು ಅನಲೈಸ್ ಮಾಡಬಹುದಾ ಅನ್ನುವ ಪ್ರಯತ್ನ ನಮ್ಮದು. ನನ್ನ ಕೊಲೀಗ ಪ್ರಶಾಂತ್ ನಾಥ್ ಇದ್ದಾರೆ. ಜೊತೆಗೆ ನಿವೃತ್ತ ವಿಂಗ್ ಕಮಾಂಡರ್ ರಾಜೀವ್ ಸರ್ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. MR ವಾಸುದೇವ್ ಮಾಜಿ ನಿರ್ದೇಶಕರು ಮಂಗಳೂರು ಏರ್ಪೋರ್ಟ್, ಅವರು ಕೂಡ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ ಇಬ್ಬರಿಗೂ ಕೂಡ. ನಮಸ್ಕಾರ. ಎಸ್, ಸುದರ್ಶನ್ ಸರ್ನ ಮೊದಲಿಗೆ ಮಾತಾಡಿಸ್ತೀನಿ. ಸರ್, ಬೋಯಿಂಗ್ 7878 ಡ್ರೀಮ್ ಲೈನರ್ ಈ ಏರ್ಲೈನ್ ಕಂಪನಿಗಳ ಹಾಟ್ ಫೇವ್ರೇಟ್ ಆಗಿತ್ತಂತಿದ್ದು ಚೆಕ್ ಮಾಡ್ತಾ ಇದ್ದೆ. ಸಾಮಾನ್ಯವಾಗಿ ನಾವು ಆನ್ಲೈನ್ನಲ್ಲಿ ಫ್ಲೈಟ್ ಟಿಕೆಟ್ ಬುಕ್ ಮಾಡುವಾಗ ಈ ವಿಮಾನದಿಂದ ನಮ್ಮ ಪ್ರಯಾಣದಲ್ಲಿ ಎಷ್ಟು ಕಾರ್ಬನ್ ಫುಟ್ ಪ್ರಿಂಟ್ ನಾವು ಬಿಡ್ತೀವಿ ಅನ್ನೋದರ ಡೀಟೇಲ್ಸ್ ಬರುತ್ತೆ. ಅಂದರೆ ಎಷ್ಟು ಕಾರ್ಬನ್ ಎಮಿಷನ್ ಮಾಡುತ್ತಿದ್ದು ಅಂತ, CO2 ಎಮಿಷನ್ ಅಂತ. ಈ ಡ್ರೀಮ್ ಲೈನರ್ದು ಅತ್ಯಂತ ಕಡಿಮೆ ಇತ್ತು. ಆದ್ದರಿಂದ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಫ್ಲೈ ಮಾಡಬೇಕು ಅನ್ನೋರು ಕೂಡ ಈ ವಿಮಾನ ಇದ್ರೆ ಇದನ್ನೇ ಬುಕ್ ಮಾಡಿಬಿಡ್ತಾ ಇದ್ರು. ಆಮ್ ಐ ರೈಟ್ ಸರ್? ಹೌದು. 20% ಫ್ಯೂಯಲ್ ಫೇವರೇಟ್ ಏರೋಪ್ಲೇನ್ ಇನ್ ಏರ್ಲೈನ್ ಇಂಡಸ್ಟ್ರಿ. ಎಸ್, ಬೋಯಿಂಗ್ ಸೀರೀಸ್. ಎಸ್. ಆದರೆ 3 ಅಪಘಾತಗಳ ಹಿನ್ನೆಲೆ ಇದೆ. ಸೊ ಅಂದರೆ ಇದು ಹೇಳ್ತಾ ಇದ್ರು, ತುಂಬ ಡಿಫ್ರೆಂಟ್ ಮಟೀರಿಯಲ್ನಿಂದ ಮಾಡಿದ್ರು. ಈ ಸೈಜಿನ ವಿಮಾನಕ್ಕೆ ತುಂಬ ತೂಕ ಕಡಿಮೆ ಮಾಡಿದ್ರು.
ಫ್ಯೂಯಲ್ ಎಫಿಷಿಯೆಂಟ್ ಮಾಡಬೇಕು ಅನ್ನುವ ಕಾರಣಕ್ಕಾಗಿ. ಹೌದು. ಇದರಲ್ಲಿ ನೋಡಿ ಇದರ ಒಂದು ಫ್ಯೂಸಲಾಜ್ ಏನಿದೆ ಅಂದರೆ ಬಾಡಿ ಏನಿದೆ, ಇಟ್ ಈಸ್ ಮೇಡ್ ಆಫ್ ಕಾಂಪೋಸಿಟ್ ಫೈಬರ್. ಓಕೆ ಓಕೆ. ಸೊ ಬೇಸಿಕಲಿ Weight ಕಡಿಮೆ. ವೆಯ್ಟ್ ಕಡಿಮೆ ಬಟ್ ಈಕ್ವಲಿ ಸ್ಟ್ರಾಂಗ್. ಓಕೆ ಓಕೆ. ಅಂದರೆ ದರ್ ಇಸ್ ನೋ ಕಾಂಪ್ರಮೈಸ್ ಆನ್ ಸ್ಟ್ರೆಂತ್ ಆಫ್ ದಿ ಬಾಡಿ. ಆ್ಯಂಡ್ ಆಲ್ಸೋ ಇದರ ಇಂಜಿನ್ ಕೆಪಾಸಿಟಿ, Okay. ಪವರ್ ಔಟ್ಪುಟ್ ಆ್ಯಂಡ್ ದಿ ಏವಿಯಾನಿಕ್ಸ್, ಎವ್ರಿಥಿಂಗ್ ಇಸ್ Perfect. ಅಬ್ಸಲ್ಯೂಟ್ಲಿ ಪರ್ಫೆಕ್ಟ್. ಪರ್ಫೆಕ್ಟ್. ಓಕೆ. ಬಟ್ ಇಂತಹ ಒಂದು ದುರಂತ ಯಾಕೆ ನಡೀತು ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಇದರಲ್ಲಿ ನೋಡಿ, ಯಾವುದೇ ಒಂದು ಅಪಘಾತ ಆದಾಗ ಇಟ್ ಈಸ್ ಎ ಸೀರೀಸ್ ಆಫ್ ಇವೆಂಟ್ಸ್, ಹವೆವರ್ ಸ್ಮಾಲ್ ಇಟ್ ಮೇ ಬಿ. ಎಸ್, ಕರೆಕ್ಟ್ ಕರೆಕ್ಟ್. ಮೇ ಬಿ ಈ ಪೈಲಟ್ಗಳಿಗೆ ಅಡಿಕ್ವೇಟ್ ರೆಸ್ಟ್ ಸಿಕ್ಕಿತ್ತಾ? ಎಸ್. ನಾವು FDTL ಅಂತ ಕರಿತೀವಿ, ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟ್ ಅಂತ. ಅಂದರೆ ಅಂತಾರಾಷ್ಟ್ರೀಯ ವೈಮಾನಿಕ ಯಾನದಲ್ಲಿ 9 ಗಂಟೆ ಯಾನ ಮತ್ತು 3 ಗಂಟೆಯ 3 ಲ್ಯಾಂಡಿಂಗ್ಗಳು. Yes. 3 ಲ್ಯಾಂಡಿಂಗ್. ಇದಕ್ಕಿಂತ ವಿಚಿತ್ರ ಅನುಭವ ನನಗೂ ಆಗಿದೆ. ಬೆಂಗಳೂರಿನಿಂದ ಫ್ರಾಂಕ್ಫರ್ಟ್ಗೆ ಒಂದ್ಸಲ ಹೋಗಬೇಕಾಗಿತ್ತು ನಾನು. ವಿಮಾನ ಸ್ವಲ್ಪ ತಡ ಅಂದರು, ವಿಮಾನ ಬಂತು, ಲ್ಯಾಂಡ್ ಆಯಿತು, ಅದಾದಮೇಲೆ ಏಕಾಏಕಿ ಕ್ಯಾನ್ಸಲ್ ಆಗಿದೆ ಅಂದರು. ಏರ್ಲೈನ್ಸ್ನವ್ನು ಜೋರು ಜಗಳ ಆಯ್ತಲ್ಲ, ಏರ್ಲೈನ್ಸ್ನವ್ನು ಕೇಳಿದೆ ಯಾಕೆ ಕ್ಯಾನ್ಸಲ್ ಆಗಿದೆ ಅಂದರೆ ಪೈಲಟಿಗೆ ರೆಸ್ಟ್ ಆಗಿಲ್ಲ ಅಂದರು. ಹಾಂ, ಪೈಲಟಿಗೆ ರೆಸ್ಟ್ ಆಗಿಲ್ಲ ಅನ್ನುವ ಕಾರಣಕ್ಕಾಗಿ ಒಂದು ವಿಮಾನನೇ ಕ್ಯಾನ್ಸಲ್. ಎಸ್, ಇದು ಅಂದರೆ ಹಿಂಗಾಗತ್ತೆ ಇದು. ಹೀಗೆ ಆಗುತ್ತೆ. ಆಮೇಲೆ ಇದಕ್ಕೂ ಜಾಸ್ತಿ ವಿಮಾನಯಾನದ ಒಂದು ಅವಧಿ ಎಕ್ಸ್ಟೆಂಡ್ ಆದರೆ 2 sets ಆಫ್ ಪೈಲಟ್ಸ್. ಓಕೆ ಓಕೆ. ಕ್ರೂಸ್ ಕ್ಯಾಪ್ಟನ್, ಹ್ಞೂ. the main pilot and co-pilot will take off, they reach top Certain of climb, height. Okay. and they will come back. The cruise captain will now enter the cockpit. ಓಕೆ. ಅವರು ಹೋಗಿ ಮಲ್ಕೊಂಡ್ಬಿಡ್ತಾರೆ. ಅವ್ರಿಗೆ ರೆಸ್ಟ್ ಆಗಲಿ. ಹಾಂ, ಅವ್ರಿಗೆ ರೆಸ್ಟ್. ವೆನ್ ದೇ ಕಮೆನ್ಸ್ ಡಿಸೆಂಟ್, ಮತ್ತೆ ಎದ್ದು ಬರ್ತಾರೆ. 8 ಗಂಟೆ ಆದಮೇಲೆ 9 ಗಂಟೆ ಆದಮೇಲೆ ದೇ ವಿಲ್ ಕಮ್ ಬ್ಯಾಕ್ ಆ್ಯಂಡ್ ಆಕ್ಯುಪೈ ದಿ ಕಾಕ್ಪಿಟ್. ಓಕೆ. ಸೊ ಪೈಲಟ್ಗಳ ರೆಸ್ಟ್ಗಳ ವಿಷಯ, ಇಟ್ ಈಸ್ ವೆರಿ ವೆರಿ ಕ್ರಿಟಿಕಲ್. ಓಕೆ ಓಕೆ. ಆಮೇಲೆ ಇನ್ನೊಂದು ಹೇಳ್ತಾ ಇದ್ದೆ, ಸಿರ್ಕಾಡಿಯನ್ ಲೋ ಅಂತ ಇರುತ್ತೆ. ದಟ್ ಈಸ್ ನಾರ್ಮಲಿ ಬಿಟ್ವೀನ್ ಅರ್ಲಿ ಮಾರ್ನಿಂಗ್ 1:30 ಸುಮಾರು 2:15, ಓಕೆ, 2:45ವರೆಗೂ ಇರುತ್ತೆ. ಸೊ ಆ ಒಂದು ಅವಧಿಯಲ್ಲಿ ನಮ್ಮ ಫಿಸಿಯೋಲಾಜಿಕಲ್ ಆಕ್ಟಿವಿಟಿ ಮಿನಿಮಮ್. ಇನ್ಫ್ಯಾಕ್ಟ್ ಜಸ್ಟ್ ಗೋಯಿಂಗ್ ಆಫ್ ದ ಟ್ರ್ಯಾಕ್, ವೈ ವಿ ಕ್ಯಾರಿಡ್ ಔಟ್ ಅಟ್ಯಾಕ್ ಇನ್ ಆಪರೇಷನ್ ಸಿಂಧೂರದಲ್ಲಿ ಅದೇ ಟೈಮ್ ಯಾಕೆ ಅರಸ್ಕೊಂಡ್ರು? ಎಕ್ಸಾಕ್ಟ್ಲಿ, ಬಿಕಾಸ್ ದ ರೇಡಾರ್ ಕಂಟ್ರೋಲ್ ವಿಲ್ ಬಿ ಸ್ಲೀಪಿ, ಹಿ ವಿಲ್ ನಾಟ್ ಬಿ ಆಕ್ಟಿವ್, ಆ ಥರ ಇರುತ್ತೆ. ಎನಿವೆ, ಕಮಿಂಗ್ ಬ್ಯಾಕ್ ಟು ಸಿರ್ಕಾಡಿಯನ್ ಲೋ ಅಂತಾರೆ. ಸಿರ್ಕಾಡಿಯನ್ ಲೋ. ಓಕೆ. ಇಲ್ಲಿ ಒಂದು ದೃಶ್ಯ ಇದು. ಇದೇ ಮಾದರಿಯ ವಿಮಾನ, ಇದೇ ಬೋಯಿಂಗ್ 7878 ಡ್ರೀಮ್ ಲೈನರ್, ಅದೇ ವಿಮಾನ ಇನ್ಯಾವುದೋ ಏರ್ಲೈನ್ಸ್ ಅದು ಒಂದು ಯಶಸ್ವಿಯಾಗಿ ಟೇಕ್ ಆಫ್ ಆಗಿದೆ, ಯಶಸ್ವಿಯಾಗಿ ಪ್ರಯಾಣವನ್ನು ಮುಗಿಸಿರುವಂಥ ವಿಮಾನ ಇದ್ರದ್ದು. ಬಟ್ ಈ ಫಾರ್ಚೂನ್ ಇವತ್ತು ಏರ್ ಇಂಡಿಯಾ ವಿಮಾನಕ್ಕೆ ಇರಲಿಲ್ಲ. ಟೇಕ್ ಆಫ್ನಿಂದ ಪ್ಲೇ ಆಗಲಿ ಇದು. ಸರ್, ಇಷ್ಟು ದೊಡ್ಡ ವಿಮಾನಕ್ಕೆ ಸರ್ಟನ್ ರನ್ವೇಸ್ ಇದು ಬೇಕಾಗತ್ತೆ, ಡಿಸ್ಟೆನ್ಸ್ ಬೇಕಾಗತ್ತೆ. ಅದು ಕ್ಯಾಲ್ಕುಲೇಟ್ ಮಾಡಿರ್ತಾರೆ. ಎಸ್. ಇಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿಂದ ಹೋಗ್ತಾ ಇದೆ ರನ್ವೇನಲ್ಲಿ. ಸೊ ಒಂದು ನಿರ್ದಿಷ್ಟವಾದ ರನ್ವೇ ಬೇಕಾಗುತ್ತೆ ಮತ್ತು ಆ ಸ್ಪೀಡ್ಗೆ ಅದು ರೀಚ್ ಆಗಬೇಕಾಗತ್ತೆ. ನೋಡಿ, ಲೆಟ್ ಅಸ್ ಕಮ್ ಟು ಅಹಮದಾಬಾದ್. ಅಹಮದಾಬಾದಲ್ಲಿ ಹೆಂಗಿದೆ ಅಂದರೆ, ಇವು ರನ್ವೇ 2-3 ಇಂದ ಅಹಮದಾಬಾದ್ ಏರ್ಪೋರ್ಟ್ ಬಗ್ಗೆ ಸುದರ್ಶನ್ ಸರ್ಗೆ ಒಂದಷ್ಟು ಒಪಿನಿಯನ್ ಇದ್ದಾವೆ. ನಾನು MR ವಾಸುದೇವ್ ಸರ್ನ ರಿಯಾಕ್ಟ್ ಮಾಡೋದಕ್ಕೆ ಬಯಸ್ತೀನಿ. ಸುದರ್ಶನ್ ಸರ್ ಮಾತಾಡಿದ ಮೇಲೆ ಕೆಲವು ಏರ್ಪೋರ್ಟ್ಗಳು ಕಟ್ಟಿದ್ದೇ ಸಮಸ್ಯಾತ್ಮಕವಾಗಿ ಕಟ್ಟಿರ್ತಾರೆ ಅಂತ. ಎಸ್, ಅದರಲ್ಲಿ ಅಹಮದಾಬಾದ್ ಏರ್ಪೋರ್ಟ್ ಒಂದು ಅಂತೀರಿ. ಹೌದು. ಎಸ್. ಮೊಟ್ಟ ಮೊದಲನೆಯಾಗಿ ಇದು ಸಿಟಿ ಸೆಂಟ್ರಲ್ ಇದೆ. ಓಕೆ. ಸಿಟಿ ಸೆಂಟ್ರಲ್ ಇದೆ. ನಾಟ್ ಐಡಿಯಲ್ ಪ್ಲೇಸ್ ಫಾರ್ ನಾಟ್ ಅನ್ ಐಡಿಯಲ್ ಪ್ಲೇಸ್. ಯಾಕಂದ್ರೆ ಅಟ್ಲೀಸ್ಟ್ ಆವಾಗಿನ ಕಾಲದಲ್ಲಿ ಇರ್ಬೋದು. ಈಗ ಇಟ್ ಈಸ್ ಅಬ್ಸಲ್ಯೂಟ್ಲಿ ಓವರ್ ಕಂಜೆಸ್ಟೆಡ್. ಇದು T1 ಅಂದರೆ ಡೊಮೆಸ್ಟಿಕ್, T2 ಅಂದರೆ ಇಂಟರ್ನ್ಯಾಷನಲ್. T1 ನಲ್ಲಿ ಒಂದು 18 ಪಾರ್ಕಿಂಗ್ ಸ್ಲಾಟ್ ಇದ್ದಾವೆ. ಓಕೆ. ಸೊ ಅಟ್ ಎ ಟೈಮ್ 18 ಏರ್ಕ್ರಾಫ್ಟ್ ನಿಂತ್ಕೋಬಹುದು. ಆಮೇಲೆ ಇಲ್ಲಿ ಸುದರ್ಶನ್ ಸರ್ ಒಂದು 500 ಲ್ಯಾಂಡಿಂಗ್ ಮಾಡಿದ್ದಾರೆ ಅಲ್ಲಿ ಅಹಮದಾಬಾದ್ ಏರ್ಪೋರ್ಟ್ನಲ್ಲಿ. ಆ ಅನುಭವದ ಮೇಲೆ ಹೇಳ್ತಿದ್ದಾರೆ. ಎಸ್. ಸೊ T2 ನಲ್ಲಿ ಒಂದು 8 ಇರ್ಬೋದು. ಓಕೆ. ಇಂಟರ್ನ್ಯಾಷನಲ್ ಟ್ರಾಫಿಕ್ ಮೋಸ್ಟ್ಲಿ ಎಲ್ಲ ಮಿಡ್ಲ್ ಆಫ್ ದ ನೈಟ್ ಆರ್ ಅರ್ಲಿ ಮಾರ್ನಿಂಗ್ ಹೋಗುತ್ತೆ. ಎಸ್ ಎಸ್. ಬಟ್ ದಿಸ್ ಇಸ್ ಒನ್ ಆಫ್ಟರ್ನೂನ್, ಮಧ್ಯಾಹ್ನದಲ್ಲಿ ಫ್ಲೈಟ್ ಇದೆ. ಎಸ್. ಸೊ ಟೆಂಪರೇಚರ್ ಇಸ್ ಆಲ್ಸೋ ಅನದರ್ ಮೇಜರ್ ಫ್ಯಾಕ್ಟರ್. ಓಕೆ, ಟೆಂಪರೇಚರ್ ಆಫ್ ಕೋರ್ಸ್ ಎಂಜಿನ್ ಇಲ್ಲೇನಾಗುತ್ತೆ ಅಂದರೆ, ವಾಟ್ ಎವರ್ ಟೆಂಪರೇಚರ್
ದಿ ಎಂಜಿನ್ ಪವರ್ ಈಸ್ ಅಡ್ಜಸ್ಟೆಡ್ ಟು. ನೋ ಏರ್ಪೋರ್ಟಿಗೆ ಬರೋಣ. ಅಹಮದಾಬಾದ್ ಏರ್ಪೋರ್ಟ್ ಬಗ್ಗೆ ಹೇಳಿ ನಮಗೆ. ಆಮೇಲೆ ಇಟ್ ಈಸ್ ಸೆಂಟರ್ ಆಫ್ ದಿ ಸಿಟಿ. ಓಕೆ, ಒಂದು ಸೈಡ್ ಏನೋ ಸ್ಲಮ್ ಇದೆ. 23 ರನ್ವೇ 23 ಲೆಫ್ಟ್ ಸೈಡಿಗೆ ಇಟ್ ಈಸ್ ಸ್ಲಮ್ ಏರಿಯಾ, ಬಿಕಾಸ್ ಆಫ್ ವಿಚ್ ಓಕೆ ಲಾಡ್ ಆಫ್ ಬರ್ಡ್ ಆಕ್ಟಿವಿಟಿ. ಹಕ್ಕಿಗಳ ಹಾರಾಟ ತುಂಬಾ ಇರುವಂತ ತುಂಬಾ ಹಕ್ಕಿಗಳ ಹಾರಾಟ ಇದೆ. ಯಾಕಂದ್ರೆ ಪ್ರತಿ ಸಲ ಅಹಮದಾಬಾದಲ್ಲಿ ಲ್ಯಾಂಡಿಂಗ್ ಮಾಡಿದೆ, ಟೇಕ್ ಆಫ್ ಮಾಡಿದ ಮೇಲೆ ಒಂದಿಷ್ಟು ನಿಟ್ಟುಸಿರು, ಸದ್ಯ ಇವತ್ತೇನೂ ಆಗಲಿಲ್ಲ. ಓ ಓಕೆ. ಬರೀ ಅಹಮದಾಬಾದ್ ಒಂದೇ ಅಂತಲ್ಲ, ಪಾಟ್ನಾನೂ ಇದೆ, ಗೌಹಾಟಿನೂ ಇದೆ. ಇದರ ಅನೇಕ ಏರ್ಪೋರ್ಟ್ಗಳು ಇದ್ದಾವೆ. ಅಲ್ಲಿ ಬರ್ಡ್ ಮೆನೇಸ್ ಈಸ್ ಅಕ್ಸೆಪ್ಟೆಡ್ ಫ್ಯಾಕ್ಟರ್. ಓಕೆ ಓಕೆ. ಅಫ್ಕೋರ್ಸ್ ಅದು ಏನು ಮಾಡೋಕ್ಕಾಗಲ್ಲ. ಸಮ್ ಮೆಜರ್ಸ್ ಆರ್ ಟೇಕನ್. ಮೊದಲೆಲ್ಲ ಏರ್ಫೋರ್ಸ್ ಬಹಳ ಜನರಿಗೆ ಅನ್ಸುತ್ತೆ ಅದು ಅಷ್ಟು ದೊಡ್ಡ ವಿಮಾನ, ಅಷ್ಟು ಸಣ್ಣ ಹಕ್ಕಿ, ಅದು ಏನು ಸಮಸ್ಯೆ ಅಂತ. ನೋಡಿ, ದಿಸ್ ಇಂಪ್ಯಾಕ್ಟ್ ಈಸ್ m/v². ಓಕೆ. m ಅಂದರೆ ವೆಯ್ಟ್ ಆಫ್ ದಟ್ ಬರ್ಡ್. ಓಕೆ. 5 kg ಅಂತ ಇಟ್ಕೊಳ್ಳೋಣ. v² ಇಸ್ 250 ಕಿಲೋಮೀಟರ್ಸ್ ಇಂಟು ಅದು ಡಬಲ್ 500 ಕಿಲೋಮೀಟರ್ಸ್. ಬೇರೆ ವಿಮಾನದ ಒಂದಷ್ಟು ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ ನೀವು. ಬರ್ಡ್ ಒಂದು ಹಿಟ್ ಆದರೆ ಹೆಂಗಾಗುತ್ತೆ ಅಂತ ವಿಮಾನ ಆಕಾಶದಲ್ಲಿದ್ದಂಥ ಸಂದರ್ಭದಲ್ಲಿ. ಎಸ್, ಒಂದು 5 kg ಹಕ್ಕಿ ಅಂದರೆ ದೊಡ್ಡ ಹಕ್ಕಿ ಬಂದು ಹೊಡೆದ್ಬಿಟ್ರೆ ಇಡೀ ವಿಮಾನ ಕ್ರ್ಯಾಶ್ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಆಮೇಲೆ ಇವತ್ತಿನ ಅಪಘಾತಕ್ಕೆ ಬರ್ಡ್ ಹಿಟ್ನ ಸಾಧ್ಯತೆಯನ್ನು ತಳ್ಳಿ ಹಾಕೋದಕ್ಕಾಗೋದಿಲ್ಲ. ಆಗಲ್ಲ, ಖಂಡಿತ ಆಗಲ್ಲ. ಯಾಕಂದ್ರೆ ಐ ಟೋಲ್ಡ್ ಯು ದಿಸ್ ಪರ್ಟಿಕ್ಯುಲರ್ ಏರ್ಪೋರ್ಟ್ ಹ್ಯಾಸ್ ಪ್ರಾಬ್ಲಮ್ ಓಕೆ ವಿತ್ ಬರ್ಡ್ಸ್. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ, ಅಂಥದ್ದೇ ಇನ್ನೊಂದು ದೃಶ್ಯವನ್ನು ನೋಡ್ತಾ ಇದ್ದೀರಿ ಇಲ್ಲಿ. ಸಣ್ಣ ವಿಮಾನ ಹಾರ್ತಾ ಇರೋ ವಿಮಾನದ ಇಲ್ಲಿಗೆ ಬಂದು ಬಡಿಯತ್ತೆ ನೋಡಿ, ಹಕ್ಕಿ ಬಂದು ಇಲ್ಲಿ ಎಂಜಿನಿಗೆ ಹೊಡಿಯುತ್ತೆ. ಎಸ್, ಬಟ್ ನಾನೇನು ಅನ್ಕೋತಾ ಇದ್ದೆ, ಎಂಜಿನಿಗೆ ಬರ್ಡ್ ಹಿಟ್ ಆದರೆ ಎಂಜಿನಿಂದ ಹೊಗೆ ಬರ್ತಾ ಇರುತ್ತೆ, ಅದು ಕಾಣಿಸ್ಬೇಕಾಗಿತ್ತಲ್ಲ ಅಂತ. ಇಲ್ಲಿ ಕಾಣಿಸ್ತಾ ಇಲ್ಲ. ಇಲ್ಲಿ ನಾಟ್ ನೆಸೆಸರಿ. ಯಾಕಂದರೆ ನೋಡಿ, ಫಸ್ಟ್ ಇಂಪ್ಯಾಕ್ಟ್ ಆಗೋದು ಟರ್ಬೈನ್ ಬ್ಲೇಡ್ಸ್. ಓಕೆ. ದೇ ಆರ್ ವೆರಿ ಸ್ಟ್ರಾಂಗ್, ಮೇಡ್ ಆಫ್ ವೆರಿ ಸ್ಟ್ರಾಂಗ್ ಮೆಟಲ್ ಆಲಾಯ್. ಸೊ ಅದು ಬರ್ಡ್ ಸಮ್ಟೈಮ್ಸ್ ಇಟ್ ವಿಲ್ ಡ್ಯಾಮೇಜ್ ದಟ್ ಟರ್ಬೈನ್ ಅಂಡ್ ಗೋ ಔಟ್. ಓಕೆ. ವಿಲ್ ಗೋ ಥ್ರೂ ಅಂಡ್ ಥ್ರೂ ಜೀವಂತವಾಗಿ. ನಾಟ್ ಓಕೆ, ಸತ್ತು ಹೋಗಿ ಪಾರಾಗಿ ಹೋಗ್ಬಿಡುತ್ತೆ. ಬೆಂಕಿ ಎತ್ಕೋಬೇಕು, ಹೊಗೆ ಬರಬೇಕು ಅನ್ನೋದು ಏನಿಲ್ಲ. ಬಟ್ ದ ಎಂಜಿನ್ ಮೇ ಸ್ಟಾಲ್. ಓಕೆ ಓಕೆ. ಎಂಜಿನ್ ವಿಲ್ ಸ್ಟಾಲ್. ಎಸ್. ವಾಸುದೇವ್ ಸರ್, ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ನಮಸ್ಕಾರ, ಹೇಳಿ ಸರ್. ಕೆಲವು ಏರ್ಪೋರ್ಟ್ಗಳು ಇರುವ ರೀತಿನೇ ಡೇಂಜರಸ್ ಆಗಿರುತ್ತೆ. ಹೇಳಿ ಸರ್. ಅವುಗಳ ಲೊಕೇಶನ್ನು, ಅಕ್ಕಪಕ್ಕದ ಜಾಗಗಳು, ಬಿಲ್ಡಿಂಗ್ಗಳು, ಮರಗಳು, ಹಕ್ಕಿಗಳಿರುವಂಥ ಸಾಧ್ಯತೆ. ಹಾಂ, ಅಹಮದಾಬಾದ್ ಏರ್ಪೋರ್ಟ್ನಲ್ಲಿ ಓಕೆ ಬಹಳ ಹದ್ದುಗಳ ಸಂಖ್ಯೆ ಜಾಸ್ತಿ ಇದೆ ಸರ್. ನಮ್ಮ ಕಾಲದಲ್ಲಿ ನಾನು ಅಹಮದಾಬಾದ್ ಏರ್ಪೋರ್ಟ್ನಲ್ಲಿ ಕೆಲಸ ಮಾಡಿದ ಒಂದು ಅನುಭವ ಇರೋದ್ರಿಂದ ಓಕೆ ಅಲ್ಲಿ ನಾವು ಬರ್ಡ್ ಹಿಟ್ಟುಗಳಿಗೆ ಬಹಳ ಆಕ್ಷನ್ಗಳನ್ನು ತಗೊಂಡಿದೆ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ. ಓಕೆ. ಆ ಬರ್ಡ್ ಹಿಟ್ಟುಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಚೇಸ್ ಮಾಡೋದಕ್ಕೋಸ್ಕರ ಫಾಲೋಮಿ ಜೀಪುಗಳನ್ನು ಕೊಡೋದ್ರಿಂದ ಮೂಲಕ, ಪಟಾಕಿಗಳನ್ನು ಹಾರಿಸೋದ್ರ ಮೂಲಕ, ಬೇರೆ ಬೇರೆ ಒಂದು ಸರ್ಪಗಳ ಥರ ಕಾಣೋ ಹಾಗೆ ಟೇಪುಗಳನ್ನು ಅಳವಡಿಸೋದ್ರ ಮೂಲಕ ನಾವು ಬರ್ಡ್ ಅವುಗಳಿಗೆ ಹೆದರಿಕೆಯನ್ನು ಉಂಟು ಮಾಡ್ತಾ ಏರ್ಕ್ರಾಫ್ಟ್ ಟೇಕ್ ಆಫ್ ಸಮಯದಲ್ಲಿ ನಾವು ಎಲ್ಲ ಆಕ್ಷನ್ಗಳನ್ನು ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದೀವಿ. ಈಗಲೂ ಅದು ಸಹ ನಡೀತಾ ಇದೆ. ಓಕೆ. ಆದ್ರಿಂದ ಬರ್ಡ್ ಹಿಟ್ ಈಸ್ ಎ ಪ್ರಾಬ್ಲಮ್ ಎವ್ರಿವೇರ್, ಎನಿವೇರ್ ಇನ್ ದಿ ವರ್ಲ್ಡ್. ಅದು ಅಹಮದಾಬಾದ್ಗೆ ಏನು ಸ್ಪೆಷಲ್ ಏನು ಅಲ್ಲ ಸರ್. ಆದರೆ ಬರ್ಡ್ ಹಿಟ್ ಅಹಮದಾಬಾದ್ನಲ್ಲಿ ಹದ್ದುಗಳು ಸುಮಾರು 6000 ಅಡಿ ಎತ್ತರದವರೆಗೆ ಅವರು ಏರಿ ಅಲ್ಲಿಂದ ಅವರು ಜೆಟ್ ಇದರಲ್ಲಿ ಹೊರಟೋಗ್ತಾರೆ ಅಂತ ಹೇಳಿ ಅವ್ರ ಬಗ್ಗೆ ನಾವೆಲ್ಲ ಸ್ಟಡಿ ಎಲ್ಲ ನಾವೆಲ್ಲ ಮಾಡಿರೋದುಂಟು. 6000 ಅಡಿ ಎತ್ತರದ ತನಕ ಹದ್ದುಗಳ ಹಾರಾಟ ಇದೆ ಅಲ್ಲಿ. ಹಂಗಿದ್ರೆ ಯಾವುದೇ ಪ್ರೂಫ್ ಸದ್ಯಕ್ಕಂತೂ ಇಲ್ಲ. ಬೇಸಿಗೆನಲ್ಲಿ ಜಾಸ್ತಿ. ಎಸ್, ಹೌದು ಸರ್, ಹೌದು, ಇದೆ ಅಂತಿದೆ. ಆದರೆ 650 ಅಡಿಗಿಂತಲೂ ಎತ್ತರದಲ್ಲಿ ಹೋಗದೇ ಇರೋ ವಿಮಾನ ಅದು 650 ಅಡಿ ಎತ್ತರದ ನಂತರ ಅದು ಸ್ಟಾಲ್ ಆಗಿದೆ. ಅದು ಸ್ಟಾಲ್ ಆಗಿದೆ, ಏರ್ತಾನೆ ಇಲ್ಲ ಮೇಲಕ್ಕೆ. ಆದ್ರಿಂದ 2 ಏರ್ಕ್ರಾಫ್ಟ್ ಎಂಜಿನ್ಗಳು ವರ್ಕ್ ಮಾಡಿಲ್ಲ ಅನ್ನೋ ಒಂದು ಊಹೆಗೆ ಇದು ಎಡೆ ಮಾಡಿಕೊಡ್ತಾ ಇದೆ. 650 ಅಡಿನಲ್ಲೂ ಸಹ ಅದು ಏರಕ್ಕಾಗದೇ ಇದ್ರೆ ಸಮಥಿಂಗ್ ಮಸ್ಟ್ ಹ್ಯಾವ್ ಹ್ಯಾಪನ್ ಬಿಲೋ ದಟ್. ಓಕೆ. ದಟ್ ಈಸ್ ಓನ್ಲಿ ಡ್ಯೂ ಟು ಏರ್ಕ್ರಾಫ್ಟ್ ಎಂಜಿನ್ ಫೇಲ್ಯೂರ್ ಸರ್, ಪಾಸಿಬ್ಲಿ.
ಅದನ್ನು ಇಂಜಿನಿಯರ್ಸ್, ನಾನೀಗ ಒಬ್ಬರು ವೆಹಿಕಲ್ನಲ್ಲಿ ಕೂತಿರ್ತಕ್ಕಂಥ ಡ್ರೈವರ್ಗೇನು ಗೊತ್ತಿಲ್ಲ ಯಾಕೆ ವೆಹಿಕಲ್ ಓಡ್ತಾ ಇಲ್ಲ ಅಂತ. ಒಬ್ಬ ಮೆಕ್ಯಾನಿಕ್ ಯಾವ ಥರ ಹೇಳ್ತಾನೆ, ಏರ್ಕ್ರಾಫ್ಟ್ ಎಂಜಿನಿಯರ್ ಮಾತ್ರ ಅದರ ಬಗ್ಗೆ ಸೂಚನೆಗಳನ್ನು ನಮಗೆ ಕೊಡಬಲ್ಲ, ಬಟ್ ನಾಟ್ ದ ಪೈಲಟ್ ವಿಲ್ ನಾಟ್ ಬಿ ನೋಯಿಂಗ್. ಹಿ ಹ್ಯಾಸ್ ಡಿಕ್ಲೇರ್ಡ್ ಫುಲ್ ಎಮರ್ಜೆನ್ಸಿ, ಮೇಡೇ he has already declared. Now other side, outside agencies, they have to work for him, and pilot cannot do anything. 650 ಅಡಿನಲ್ಲಿ ಅವನು ಬಿಲ್ಡಿಂಗ್ಗಳಿಗೆ ಹೋಗೋದಕ್ಕೆ ವಿಮಾನ ಹೋಗ್ತಾ ಇದೆ. ದೇರ್ ಇಸ್ ನೋ ಕಂಟ್ರೋಲ್ ಓವರ್ ದ್ಯಾಟ್ ಫಾರ್ ಹಿಮ್. ಸೊ ದಟ್ ಈಸ್ ವಿ ಕಾಂಟ್ ನೌ ಡಿಕ್ಲೇರ್, ವಿ ಕೆನಾಟ್ ಟೆಲ್ ಎನಿಥಿಂಗ್ ಅಟ್ ದಿಸ್ ಜಂಕ್ಚರ್ ಸರ್. ಅಲ್ಲ, ಒಂದಾದ್ಮೇಲೆ ಒಂದನ್ನು ನಾವು ಅನಲೈಸ್ ಮಾಡ್ತಾ ಇದ್ದೀವಿ ಅಷ್ಟೇ, ಏನಾಗಿರ್ಬೋದು ಅಂತ. ಎಕ್ಸ್ಪರ್ಟ್ ಪೈಲಟ್ಗಳನ್ನು ಇಟ್ಕೊಂಡು ನಾನು ಪ್ರಶಾಂತ್ ಇದ್ದೀವಿ, ನಾವಿಬ್ಬರು ಪತ್ರಕರ್ತರು, ಈ ವಿಷಯದ ಎಕ್ಸ್ಪರ್ಟ್ಗಳಲ್ಲ. ಕೆಲವು ಬಾಲಿಶವಾದ ಪ್ರಶ್ನೆಗಳು ಬಂದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬೇಕು ತಾವು. ತೀರಾ ಏನಿದೆ ಸಣ್ಣ ಮಕ್ಕಳ ಥರ ಕೇಳ್ತಾರಲ್ಲ, ನಾವು ಯಾರೋ ಎಕ್ಸ್ಪರ್ಟ್. ಕೆಲವು ವಿಮಾನಗಳ ಅಂದರೆ ವಿಮಾನ ನಿಲ್ದಾಣಗಳ ಸ್ವರೂಪವೇ ಆಕ್ಸಿಡೆಂಟ್. ಅಹಮದಾಬಾದಿನ ರನ್ವೇ ಹೇಳಿ ಸರ್, 3505 ಮೀಟರ್ ಇದೆ ಸರ್. ಸರ್, ಒಂದು ಅಹಮದಾಬಾದ್ ವಿಮಾನ ನಿಲ್ದಾಣ ಅದ ರನ್ವೇ. ಸರ್ ನೀವು ಮಾತಾಡ್ತಾ ಹೋಗಿ. ಅಹಮದಾಬಾದ್ ವಿಮಾನ ನಿಲ್ದಾಣದ ರನ್ವೇ 3505 ಮೀಟರ್ ಇದೆ. ಸುಮಾರು 10,000 ಅಡಿಗಳಿಗಿಂತಲೂ ಜಾಸ್ತಿ, 11,000 ಅಡಿ ಉದ್ದದ ರನ್ವೇ ಇದೆ. ಅದರಿಂದ ಅವನಿಗೆ ಟೇಕ್ ಆಫ್ ಮಾಡೋದಕ್ಕೆ ಯಾವುದೇ ತೊಂದರೆ ಇರಲಿಕ್ಕಿಲ್ಲ. ಹಿ ಹಸ್ ಟೇಕನ್ ಆಫ್ and gone for about 2 kilometers ahead of the runway, beyond the runway. Yes. 2 ಕಿಲೋಮೀಟರ್ ಹೋಗೋದಕ್ಕೆ ಬಹುಶಃ 1ರಿಂದ 1.5 ನಿಮಿಷ ತಗೊಂಡಿರಬಹುದು. ಟೋಟಲ್ ಒಂದು 3 ನಿಮಿಷ ಟೇಕ್ ಆಫ್ ಆದ ಮೇಲೆ 3 ನಿಮಿಷದ ಒಳಗಡೆ ಈ ಆಕ್ಸಿಡೆಂಟ್ ಆಗಿದೆ ಅಂತ ಅನ್ನೋದ್ರಿಂದ ಅದು ಬಹುಶಃ ಆ ಒಂದು ಸಂದರ್ಭದಲ್ಲಿ ಒಂದು ಏರ್ಕ್ರಾಫ್ಟ್ ಎಂಜಿನ್ ಫೇಲ್ಯೂರ್ ಅಥವಾ ಏನಾದರೂ ಮಿಸ್ಚೀಫ್ ಯಾರಾದರೂ ಪ್ಲೇ ಮಾಡಿದ್ದಿದ್ದರೆ, ಅಥವಾ ಮೂರನೇದು ಬರ್ಡ್ ಹಿಟ್ ಆಗಿದ್ದಿದ್ರೆ, ಈ 3 ಪಾಸಿಬಿಲಿಟೀಸನ್ನು ನಾವು ಕೌಂಟ್ ಮಾಡಬಹುದು ಈ ಸಂದರ್ಭದಲ್ಲಿ ಸರ್. ಓಕೆ 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 ಈಗಷ್ಟೇ ಬರ್ತಾ ಇರುವ ಒಂದು ಸುದ್ದಿ, 242 ಸಾವು ಅಂದ್ವಲ್ಲ, ಇಲ್ಲ 241 ಸಾವು. ಒಂದೇ ಒಂದು ಸಣ್ಣ ಗಾಯವೂ ಆಗದೆ ಒಬ್ಬ ವ್ಯಕ್ತಿ ಬದುಕುಳಿದಿದ್ದಾರೆ ಅನ್ನುವ ಮಾಹಿತಿ ಬರ್ತಾ ಇದೆ. A ಸೀಟಿನಲ್ಲಿ ಕುಳಿತಿದ್ದ ಒಬ್ಬ ಪ್ರಯಾಣಿಕ ಪವಾಡ ಸದೃಶ ರೀತಿಯಲ್ಲಿ ಬದುಕುಳಿದಿದ್ದಾರೆ ಅಂತ. I'm going to try and get from the passenger manifest his exact details. ಮೈ ಗುಡ್ನೆಸ್, ನಡ್ಕೊಂಡು ಹೋಗ್ತಿದ್ದಾರೆ ಅವರು. ಏನು ಗಟ್ಟಿ ಜೀವ. ಇದೇ ವ್ಯಕ್ತಿ ರಮೇಶ್ ಅಂತ ಹೆಸರು, ಸೀಟ್ ನಂಬರ್ 11A ನಲ್ಲಿದ್ರಂತೆ. ವಿಮಾನ ಕ್ರಾಶ್ ಆದ ನಂತರ ಕುಂಟುಕೊಂಡು ಹೋಗ್ತಾ ಇರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಈ ಪ್ರಮಾಣದ ವಿಮಾನ ಅಪಘಾತ ಆದಾಗ ನಾವು ಹೇಳೋದಕ್ಕೆ ಹಿಂಜರಿತೀವಿ, ಎಲ್ಲರೂ ಸಾವು ಅಂತ. ಆದರೆ ಹಾಗೆ ಆಗಿರುವ ಸಾಧ್ಯತೆಗಳೇ ಜಾಸ್ತಿ ಇರ್ತವೆ. ರಮೇಶ್ ಅನ್ನುವ ವ್ಯಕ್ತಿ ಸೀಟ್ ನಂಬರ್ 11A ನಲ್ಲಿ ಕುಳಿತಿದ್ರಂತೆ. ಸಣ್ಣ ಪುಟ್ಟ ಗಾಯಗಳೊಂದಿಗೆ ಬದುಕುಳಿದಿದ್ದಾರೆ, ನಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಲಂಡನ್ನಲ್ಲಿ ನೆಲೆಸಿದ್ದ ಅನಿವಾಸಿ ಭಾರತೀಯ NRI ರಮೇಶ್
ವಾಟ್ ಅ ಲಕ್ಕಿ ಮ್ಯಾನ್. ಇದೇ ವ್ಯಕ್ತಿ ರಮೇಶ್, ಮುಖದ ಮೇಲೆ ತರಚಿದ ಗಾಯಗಳಾಗಿದ್ದಾವೆ. ಸೀಟ್ ನಂಬರ್ 11A ರಮೇಶ್ ವಿಶ್ವಕುಮಾರ್. ರಮೇಶ್ ವಿಶ್ವಕುಮಾರ್ ಅಹಮದಾಬಾದ್ನಿಂದಾನೇ ಫ್ಲೈಟ್ ಹತ್ತಿದ್ರು. ದಿಲ್ಲಿಯಿಂದ ಹೋಗ್ತಾ ಇದ್ದ ಫ್ಲೈಟ್ ಇದು, ವಯಾ ಅಹಮದಾಬಾದ್. ಇವರು ಅಹಮದಾಬಾದ್ನಲ್ಲೇ ಬೋರ್ಡ್ ಆಗಿದ್ರು. ರಮೇಶ್ ವಿಶ್ವಕುಮಾರ್ ಗಟ್ಟಿ ಜೀವ. ಮೂವತ್ತು ಪ್ರಯಾಣಿಕರ ಪೈಕಿ 229 ಜನ ಮೃತಪಟ್ಟಿದ್ದಾರೆ. ಸಣ್ಣ ಪುಟ್ಟ ಗಾಯಗಳೊಂದಿಗೆ ಒಬ್ಬ ವ್ಯಕ್ತಿ ಬದುಕಿದ್ದಾರೆ, ರಮೇಶ್ ವಿಶ್ವಕುಮಾರ್. ಒಬ್ಬ NRI, ಲಂಡನ್ ನಿವಾಸಿ. ನಿವೃತ್ತ ವಿಂಗ್ ಕಮಾಂಡರ್ ರಾಜೀವ್ ಸರ್ ನಮ್ಮ ಜೊತೆಗೆ ಲೈನ್ನಲ್ಲಿದ್ದಾರೆ. ರಾಜೀವ್ ಸರ್, ನಾನು ಸುಮ್ಮನೆ ಎಲ್ಲ ಒಂದು ಕಡೆ ಓದಿದ್ದೆ, ಯಾವುದೇ ವಿಮಾನ ಹತ್ತಿದ್ರು ಸೇಫ್ ರೋ ಅಂತ ಒಂದಷ್ಟು ಇರ್ತವೆ ಅಂತಾರೆ. ಇಂಥ ಸೀಟು, ಇಂಥ ರೋ ವಿಮಾನ ಅಪಘಾತ ಆದಾಗ ಸಾಯುವ ಸಾಧ್ಯತೆಗಳು ಕಡಿಮೆ ಅಂತ. ಈಸ್ ದಟ್ ಟ್ರೂ? ವಿಂಗ್ ಮೇಲೆ ಕೂತ್ಕೊಂಡಿದ್ದಂಥವ್ರು ಫಸ್ಟ್ ಹೋಗಿ ಹಾಕ್ಸ್ಕೊತಾರೆ ಅಂತ ಒಂದು ಮಾತು. ಅಂದರೆ ನಾನು ಅದನ್ನು ನಂಬೋದಿಲ್ಲ. ಏನೋ ಅಲ್ಲಿ ಪಕ್ಕದಲ್ಲೇ ಪೆಟ್ರೋಲ್ ಟ್ಯಾಂಕ್ ಇರುತ್ತೆ, ಮೊದಲು ಬೆಂಕಿ ಹತ್ತದಲ್ಲಿ ಇತ್ಯಾದಿ ಇತ್ಯಾದಿ ಏನೇನೋ ಹೇಳ್ತಾರಪ್ಪ. ನಾನು ಈ ಪ್ರಶ್ನೆ ಸುದರ್ಶನ್ ಸರ್ಗೂ ಕೇಳ್ತೀನಿ. ಸೇಫ್ ರೋ, ಸೇಫ್ ಸೀಟ್ಸ್ ಅಂತವೇನಾದ್ರು ಇರ್ತಾವ? ಇಲ್ಲ, ಇದು ಅವರ ಅದೃಷ್ಟದಿಂದ ಅವರು ಪಾರಾಗಿದ್ದಾರೆ. ಹಾಗೆ ಯಾವುದು ಅದೃಷ್ಟವಾದ ಸೀಟು ಅದು ಅದೃಷ್ಟ ನಾನು ಸೈಂಟಿಫಿಕಲಿ ಹೇಳ್ತಾ ಇರೋದು, ವಿಮಾನದ ಸೈಂಟಿಫಿಕಲಿ ಇಲ್ಲ, ರಚನೆಯ ಆಧಾರದ ಮೇಲೆ. ಸೈಂಟಿಫಿಕಲಿ ಇಲ್ಲ, ಬಿಕಾಸ್ ದೇರ್ ಆರ್ ಟೂ ಮೆನಿ ಪ್ರಾಬಬಿಲಿಟೀಸ್, ಇಫ್ಸ್ ಅಂಡ್ ಬಟ್ಸ್. ಯಾವ ಕಡೆ ಇಂಪ್ಯಾಕ್ಟ್ ಆಗಿದೆ, ಯಾವ ತರ ಇಂಪ್ಯಾಕ್ಟ್ ಆಗಿದೆ, ಅದ್ರ ಮೇಲೆ ಒಬ್ರು ಉಳಿಬಹುದು ಅಥವಾ ಸಾಯ್ಬೋದು ಹೊರತು ಆ ಸೀಟ್ ನಲ್ಲಿ ಕೂತ್ರೆ ನಿಮ್ ಪ್ರಾಬಬಿಲಿಟಿ ಹೆಚ್ಚು ಅನ್ನೋದು ಸುಳ್ಳು. ಸುದರ್ಶನ್ ಸರ್ ನೋಡಿ, ರೋ ಅಂತ ಇರಲ್ಲ, ಬಟ್ ವಿಮಾನದ ಒಂದು ಭಾಗದಲ್ಲಿ ನಾವು ಬಾಂಬ್ ಬ್ಲಾಸ್ಟ್ ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ಈ ಕ್ಯಾಬಿನ್ ಕ್ರೂ ಲೆಫ್ಟ್ ಸೈಡ್ ರಿಯರ್ ಡೋರ್ ಹತ್ರ ಲೀಸ್ಟ್ ಬಾಂಬ್ ಇಂಪ್ಯಾಕ್ಟ್ ಅಂತ ಅಲ್ಲಿ ಕುಷನ್ಗಳನ್ನ ಹಾಕ್ತಾರೆ. ಅಲ್ಲಿ ಕುಷನ್ಗಳನ್ನ ಹಾಕಿ ಅಕಸ್ಮಾತ್ ಬಾಂಬ್ ಸಿಡಿದ್ರೆ ದಟ್ ಈಸ್ ದ ಲೀಸ್ಟ್ ಇಂಪ್ಯಾಕ್ಟ್. ಲೆಫ್ಟ್ ಸೈಡು, ಲೆಫ್ಟ್ ಡೋರ್, ರಿಯರ್ ಡೋರ್ ಲೆಫ್ಟ್ ಸೈಡ್. ಓಕೆ, ದಟ್ ಈಸ್ ವೇರ್ ದೇ ಪುಟ್ ಎಲ್ಲ ಪ್ಯಾಸೆಂಜರ್ ಸೀಟ್ ಕುಷನ್ಗಳನ್ನೆಲ್ಲ ತೊಗೊಂಡ್ಬಂಟು ದೇ ಪೈಲ್ ಅಪ್. And then they bring that suspected bomb on top of that. ಒಂದು ಅನುಮಾನಾಸ್ಪದ ವಸ್ತು ಸಿಕ್ಕಿದೆ. ರೋ ಅಂತ ಇಲ್ಲ. ಓಕೆ. ಹೀಗೆ that is how we rehearse the bomb blast. ಓಕೆ on board, bomb on board ಅಂತ ಇರುತ್ತಲ್ಲ, ಇದೆ. ಸೊ ಕ್ರಾಶ್ ಆದ ಸಂದರ್ಭದಲ್ಲಿ ಅಂದ್ರೆ ಯಾವುದು ಸ್ಟಡಿ ಇಲ್ವಾ? ಈ ರೋನಲ್ಲಿ ಕೂತ್ಕೊಂಡು No. ಯಾವುದೂ ಇಲ್ಲ. No. ಅದು ಅದೃಷ್ಟ. 11A ಸೀಟ್ ನಲ್ಲಿ ಇದ್ರಂತೆ. 11A ಸೀಟ್. ನಿವೃತ್ತ ವಿಂಗ್ ಕಮಾಂಡರ್ ರಾಜೀವ್ ಸರ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಜೀವ್ ಸರ್, ಒಂದು ವಿಮಾನ ಅಪಘಾತ ಆದಾಗ ಹ್ಯೂಮನ್ ಎರರ, ಟೆಕ್ನಿಕಲ್ ಎರರ, ಮೆಕ್ಯಾನಿಕಲ್ ಎರರ ಅಂತ ಮಾತಾಡ್ತೀವಿ. ಟೆಕ್ನಿಕಲ್ ಎರರ್, ಮೆಕ್ಯಾನಿಕಲ್ ಎರರಿಗೆ ನನಗಿನ್ನೂ ಡಿಫ್ರೆನ್ಸ್ ಏನು ಅಂತ ಅರ್ಥ ಆಗಿಲ್ಲ. ಒಂದು, ಇದೇನು ಅನ್ಸುತ್ತೆ ನಿಮಗೆ? ಹ್ಯೂಮನ್ ಎರರ್ ಆಗಿರೋ ಪಾಸಿಬಿಲಿಟಿನ ಅಥವಾ ತಾಂತ್ರಿಕ ದೋಷದಿಂದ ಆಗಿದೆಯಾ? ಪ್ರಕಾರ ಬರೀ ಊಹೆ ಮಾಡಬಹುದೇ ಹೊರತು, ಊಹೆ ಹೌದು, ಇದು ಹ್ಯೂಮನ್ ಎರರೋ, ಟೆಕ್ನಿಕಲ್ ಎರರೋ ಅಥವಾ ಮೆಕ್ಯಾನಿಕಲ್ ಎರರೋ ಅಂತ ಹೇಳೋದು ಸಾಧ್ಯವಿಲ್ಲ. ಆ ಪ್ರಾಬಬಿಲಿಟಿ ಬಗ್ಗೆ ಹೇಳ್ಬೋದು. ಅಬೌಟ್ 65% ಆಫ್ ಆಲ್
aircraft accidents stroke incidents are due to pilot error and human error. ಓಕೆ ಓಕೆ Okay, this is only a historical precedent. ಅದು ಈ ತರ ಆಗಿದೆ, ಈ ಇದರಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಗಿದ್ರೆ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಮೆಕ್ಯಾನಿಕಲ್ ಫೇಲ್ಯೂರ್ ಅಂಡ್ ಅಲ್ಲ ರಾಜೀವ್ ಸರ್, ಹ್ಯೂಮನ್ ಎರರ್ ಪೈಲಟ್ ಎರರೇ ಆಗಿದ್ರೆ ಏನೆಲ್ಲ ಕಾರಣಗಳಿರಬಹುದು ಅಂತ ಪ್ರೊಬ್ಯಾಬಿಲಿಟಿಯಿಂದನೇ ಕೇಳ್ತಾ ಇದ್ದೀನಿ ನಾನು. ಈ ಬ್ಲ್ಯಾಕ್ ಬಾಕ್ಸ್ ಸಿಕ್ಕು ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ, ಬಟ್ ಹ್ಯೂಮನ್ ಎರರ್ ಇದ್ರೆ ಏನೆಲ್ಲ ಪ್ರೊಬ್ಯಾಬಿಲಿಟೀಸ್ಗಳಿರ್ತವೆ? ನೋಡಿ, ಮೊಟ್ಟ ಮೊದಲಿಗೆ ಸುದರ್ಶನ್ ಸರ್ ಅವ್ರು ಹೇಳಿದಾಗ ಪೈಲಟ್ ರೆಸ್ಟ್ ಅಂಡ್ ಪೈಲಟ್ ಸೈಕಲಾಜಿಕಲ್ ಬಿಹೇವಿಯರ್ಸ್, ದಟ್ ಈಸ್ ಅನ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಈ ತರ ಏರ್ಕ್ರಾಫ್ಟ್ ನಲ್ಲಿ ನನಗೆ ತಿಳಿದಿರೋ ಮಟ್ಟಿಗೆ ಏನ್ ನನ್ನ ಹತ್ರ ಮಾಹಿತಿ ಇದೆ ಅದ್ರ ಪ್ರಕಾರ 8,800 ಗಂಟೆ ಪೈಲಟ್ ಕ್ಯಾಪ್ಟನ್ ಹತ್ರ ಇತ್ತು, ಮತ್ 1,600 ಗಂಟೆ ಎಕ್ಸ್ಪೀರಿಯನ್ಸ್ ಕೋ ಪೈಲಟ್ ಹತ್ರ ಇತ್ತು. ಸೊ ಎಕ್ಸ್ಪೀರಿಯನ್ಸ್ ಏನು ತೊಂದರೆ ಇರಲಿಲ್ಲ. ಏನಾಗುತ್ತೆ ಅಂದ್ರೆ ಒಂದು ಪೈಲಟಿಂಗ್ ಅಲ್ಲಿ ದ ಮೋಸ್ಟ್ ಕ್ರೂಷಿಯಲ್ ಫೇಸ್ ಇಸ್ ದ ಟೇಕ್ ಆಫ್ ಅಂಡ್ ದ ಲ್ಯಾಂಡಿಂಗ್. ಎಸ್, ನಿಮ್ಗೆ ಕ್ರೂಸಿಂಗ್ ಆಲ್ಟಿಟ್ಯೂಡ್ ನಲ್ಲಿ ಆಕ್ಸಿಡೆಂಟ್ ಆಗೋದು ತುಂಬಾ ರೇರ್, ಆಗದೇ ಇಲ್ಲ ಅಂತಾನೆ ಹೇಳ್ಬೋದು. ಸೊ ಟೇಕ್ ಆಫ್ ಅಂಡ್ ಲ್ಯಾಂಡಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ದ ಡಿಸಿಷನ್ ಟೈಮ್ ಈಸ್ ಅಬೌಟ್ ಇನ್ ಸೆಕೆಂಡ್ಸ್, 1 or 2 seconds. ಅದರಲ್ಲಿ ಅವ್ರ ಥ್ರಾಟಲ್ ಸ್ಪೀಡು, ಎಂಜಿನ್ ಪರ್ಫಾರ್ಮೆನ್ಸ್, ಹಲವಾರು ಪ್ಯಾರಾಮೀಟರ್ಸ್ ನ ಅವ್ರು ಅಬ್ಸರ್ವ್ ಮಾಡಬೇಕು, ಅಲಾಂಗ್ ವಿತ್ ವಾಚಿಂಗ್ ದ ರನ್ವೇ ಅಬ್ಸ್ಟಕಲ್ಸ್, ಬರ್ಡ್ ಹಿಟ್ಸ್, ಇದೆಲ್ಲ ನೋಡ್ತಾ ಇರ್ಬೇಕು. ಸೊ ಆ 2 ಸೆಕೆಂಡ್ ಅಲ್ಲಿ ಎಷ್ಟೇ ಎಕ್ಸ್ಪೀರಿಯನ್ಸ್ಡ್ ಆಗಿರೋ ಪೈಲಟ್ ಆಗಿರ್ಬೋದು, ಆ 2 ಸೆಕೆಂಡ್ ಅಲ್ಲಿ ಏನಾದ್ರೂ ಒಂಚೂರು ಮಿಸ್ ಆಯ್ತು, ಡಿಲೇ ಆಯ್ತು ಆಕ್ಷನ್ ಅಂದ್ರೆ ಇಟ್ ಕ್ಯಾನ್ ರಿಸಲ್ಟ್ ಇನ್ ಟು ಅನ್ ಆಕ್ಸಿಡೆಂಟ್. ಎಸ್. ಮೆಕ್ಯಾನಿಕಲ್ ಎರರು ಮತ್ತು ಏನೋ ಟೆಕ್ನಿಕಲ್ ಎರರ್ ಮಧ್ಯದ ವ್ಯತ್ಯಾಸ ಕೇಳ್ತಾ ಇದ್ದೆ ನಾನು. ಓಕೆ, ಟೆಕ್ನಿಕಲ್ ಎರರ್ ಅಂದ್ರೆ ಏನಂದ್ರೆ ಒಂದು ಏರ್ಕ್ರಾಫ್ಟ್ ಈಸ್ ಎ ಎಕೋಸಿಸ್ಟಮ್. ಅದನ್ನ ಓಡಿಸೋನೊಬ್ಬ ಪೈಲಟ್ ಆದ್ರೂ ಅದ್ರ ಹಿಂದೆ ಒಂದು ಸೇನೆ ಇದೆ, ಆ ಎಂಜಿನ್ ಅನ್ನ, ಆ ಏರ್ಕ್ರಾಫ್ಟ್ ಅನ್ನ ರೆಡಿ ಮಾಡ್ಲಿಕ್ಕೆ, ಟು ಮೇಕ್ ಇಟ್ ಏರ್ ವರ್ದಿ. ಓಕೆ, ಎಂಜಿನ್ ಅವರ್ಸೇ ಇರ್ಬೋದು, ಏರ್ ಫ್ರೇಮ್ ಅವರ್ಸೇ ಇರ್ಬೋದು, ಅದ್ರ ಸರ್ವಿಸಿಂಗ್ ಡೀಟೇಲ್ಸ್ ಇರ್ಬೋದು, ಅದಕ್ಕೆ ಉಪಯೋಗಿಸಿರೋ ಸ್ಪೇರ್ ಕಾಂಪೊನೆಂಟ್ಸ್ ಇರ್ಬೋದು, ಕಾಂಪೊನೆಂಟ್ ಲೈಫ್ ಇರ್ಬೋದು, ಇದನ್ನೆಲ್ಲ ಈಗ ಇನ್ವೆಸ್ಟಿಗೇಷನ್ಗೆ ಅವ್ರು ಕೊಡ್ತಾರೆ. ಓಕೆ, ಅದ್ರಲ್ಲಿ ಏನಾದ್ರೂ ಪ್ರೋಸೆಸ್ ಕಂಟ್ರೋಲ್ಸ್ ಏನಾದ್ರು ಇರ್ಲಿಲ್ಲ, ಕ್ವಾಲಿಟಿ ಕಂಟ್ರೋಲ್ಸ್ ಇರ್ಲಿಲ್ಲ, ಅಥವಾ ಎಲ್ಲೋ ಒಂದ್ ಕಡೆ ಸೂಪರ್ವಿಷನ್ ಕಡಿಮೆ ಇತ್ತು, ಎಲ್ಲೋ ಒಂದ್ ಕಡೆ ತಪ್ಪಾಗಿತ್ತು ಅಂದ್ರೆ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಇಟ್ ವಿಲ್ ಫೇಲ್ ಅಂಡ್ ಲೀಡ್ ಟು ದ ಮೆಟೀರಿಯಲ್ ವಿಲ್ ಫೇಲ್ ಲೀಡಿಂಗ್ ಟು ಎ ಕ್ರಾಶ್. ಸೊ ದಟ್ ಈಸ್ ಟೆಕ್ನಿಕಲ್. ಮೆಕ್ಯಾನಿಕಲ್ ಅಂದ್ರೆ ನಾವು ಎಂಜಿನ್ ಎಲ್ಲ ಹಾಕಿದೀವಿ, ದೀಸ್ 2 engines ಆರ್ ಈದರ್ ಫ್ರಮ್ ಜನರಲ್ ಎಲೆಕ್ಟ್ರಿಕ್ ಆರ್ ಫ್ರಮ್ ರೋಲ್ಸ್ ರಾಯ್ಸ್. ಓಕೆ, ಒಂದೊಂದು ಎಂಜಿನ್ 55,000ದಿಂದ 75,000 ಥ್ರಸ್ಟ್ ಕೊಡುತ್ತೆ, ಪೌಂಡ್ಸ್ ಥ್ರಸ್ಟ್ ಕೊಡುತ್ತೆ. ಸೊ ನೀವು ನೋಡಿದ್ರೆ, ನೀವು ವಿಡಿಯೋ ಹಾಕಿದ್ ನೋಡಿದ್ರೆ, ದ ಎಂಜಿನ್ ಇಸ್ ಗೋಯಿಂಗ್ ಇನ್ ಸ್ಲೋ, ದ ಏರ್ಕ್ರಾಫ್ಟ್ ಇಸ್ ಗೋಯಿಂಗ್ ಇನ್ ಸ್ಲೋ ಮೋಷನ್. ಶಕ್ತಿ ಸಾಕಾಗ್ತಿಲ್ಲ ಅನ್ನೋಂಗ್ ಹೋಗ್ತಿತ್ತು ಅದು. ಎಂಜಿನ್ ನಲ್ಲಿ ಎಲ್ಲೋ ಲೋ ಸ್ಪೀಡ್ ಇತ್ತು ಅಥವಾ ಸ್ಟಾಲ್ ಆಗ್ತಿತ್ತು ಅನ್ನೋ ಒಂದು ವಿಡಿಯೋ ನೋಡಿ ಒಂದು ಊಹೆ ಮಾಡಬಹುದು. ಸೊ ಅದು ಯಾಕಾಗಿದೆ ಅನ್ನೋದು ಓನ್ಲಿ ಇನ್ವೆಸ್ಟಿಗೇಷನ್ ಆದಾಗೆ ಗೊತ್ತಾಗೋದು. ಸದ್ಯಕ್ಕೆ ನಾವು ವಿ ಕ್ಯಾನ್ ಓನ್ಲಿ ಸ್ಪೆಕ್ಯುಲೇಟ್ ಅಷ್ಟೇ. ಎಸ್ ಎಸ್. ಅಂದರೆ ಈ ದೃಶ್ಯಗಳನ್ನು ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಪೈಲಟ್ ನೋಡಿದಾಗ ಯಾವ ರೀತಿಯ ಕನ್ಕ್ಲೂಷನ್ಗೆ ಬರ್ಬೋದು ಅನ್ನೋದಕ್ಕೆ ಸುದರ್ಶನ್ ಜೊತೆಗೆ ನಾವು ಮಾಡಿದ, ವಿಂಗ್ ಕಮಾಂಡರ್ ಸುದರ್ಶನ್ ಸರ್ ಜೊತೆಗೆ ಮಾಡಿದಂಥ 5 ರಿಂದ 6 ಲೈವ್ ಅದು ಉದಾಹರಣೆ. ಟೇಕ್ ಆಫ್ ಆದಾಗ ನೋಡಿ, ಇಲ್ಲಿ ಗಾಲಿಗಳು ಒಳಗಡೆ ಹೋಗಿಲ್ಲ. ಕ್ರ್ಯಾಶ್ ವಿಡಿಯೋ ಬರಲಿ. ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ವೀಲ್ಸ್ ಒಳಗಡೆ ಹೋಗಿಲ್ಲ. ಇಲ್ಲಿ ತನಕ ನಾವು ಅಬ್ಸರ್ವ್ ಮಾಡಿರಲಿಲ್ಲ ಎಷ್ಟು ಹೈಟಿಗೆ ಹೋದಾಗ ವೀಲ್ಸ್, ವಿಮಾನದ ಗಾಲಿಗಳು ಒಳಗಡೆ ಹೋಗ್ತವೆ ಅಂತ. ನಾವು ಅಂದ್ಕೊಂಡಿದ್ದು ಆಟೋಮೆಟಿಕ್ಕಾಗಿ ಹೋಗ್ತಿರಬಹುದು ಅವು ಅಂತ. ಸುದರ್ಶನ್ ಸರ್ ಹೇಳ್ತಾರೆ 60 ರಿಂದ 65 ಅಡಿ ಹೋದ ತಕ್ಷಣ ಪೈಲಟ್ಗಳೇ ಅವುಗಳನ್ನು ಒಳಗಡೆ ಹಾಕ್ತಾರೆ. ಯಾಕಂದರೆ ಗಾಲಿಗಳು ಹೊರಗಡೆ ಇದ್ದರೆ ಒಂದು ಏರೋಡೈನಮಿಕ್ಸ್ ಸರಿ ವರ್ಕ್ ಆಗೋದಿಲ್ಲ, ಡ್ರ್ಯಾಗ್ ಆಗುತ್ತೆ, ಡ್ರ್ಯಾಗ್ ಆಗುತ್ತೆ. ಇಲ್ಲಿ 625 ಅಡಿ ವಿಮಾನ ಎತ್ತರಕ್ಕೆ ಹೋದ ನಂತರವೂ ಒಳಗಡೆ ತಗೊಂಡಿಲ್ಲ ಅಂದರೆ ಪೈಲಟ್ಗಳೆಲ್ಲೋ ಡಿಸ್ಟ್ರಾಕ್ಟ್ ಆಗಿದ್ರು. ಸಮಥಿಂಗ್ ಹ್ಯಾಸ್ ಡಿಸ್ಟ್ರಾಕ್ಟೆಡ್ ದೆಮ್. ನೋಡಿ, ಎಲ್ಲಿಂದ ಶುರು ಮಾಡ್ಕೊಳ್ಳೋಣ ಅಂದರೆ ರೋಲಿಂಗ್ ಫಾರ್ ಟೇಕ್ ಆಫ್. ಓಕೆ, ರೋಲಿಂಗ್ ಫಾರ್ ಟೇಕ್ ಆಫ್ ಫುಲ್ ಲೆಂತ್ ರನ್ವೇ ಯೂಸ್ ಮಾಡ್ಕೊಂಡ್ರ, ಅಥವಾ ರನ್ವೇ 2-3 ಅಲ್ಲಿ ಒಂದು ಇಂಟರ್ಸೆಕ್ಷನ್ ಟೇಕ್ ಆಫ್ ಇದೆ. ಓಕೆ, ಚಾರ್ಲಿ ಅಂತ ಒಂದು ಬರುತ್ತೆ, ಚಾರ್ಲಿ ಇಂಟರ್ಸೆಕ್ಷನ್ ಅಂತೇಳಿ. ಅಲ್ಲೊಂದಿಷ್ಟು ವೆದರ್ ದ ಪೈಲಟ್ ಡಿಸೈಡ್ಸ್ ಆರ್ ದ ATC ರಿಕ್ವೆಸ್ಟ್ ಆರ್ ಇನ್ಸ್ಟ್ರಕ್ಟ್ಸ್. ಮಾಡಿದಾಗ ಅಗೈನ್ ಈ ಸ್ಪೀಡ್ಗಳು ಚೇಂಜ್ ಆಗುತ್ತೆ. 3 ಸ್ಪೀಡ್ ಇದಾವೆ. ಓಕೆ,
ಒಂದು V1 ಅಂತ, ದಟ್ ಇಸ್ ಎ ಗೋ ಆರ್ ನೋ ಗೋ ಸ್ಪೀಡ್. ಓಕೆ ಓಕೆ ಆ ಸ್ಪೀಡಿಗೆ ಹೋದರೆ ಬಿಫೋರ್ ದಟ್ ಯು ಹ್ಯಾವ್ ಟು ಬರ್ಡ್ ಬಂತು ಮುಂದ್ಗಡೆನೆ ಫ್ಲಾಕ್ ಆಫ್ ಬರ್ಡ್ಸ್, ಓಕೆ ದೆನ್ ಯು ಹ್ಯಾವ್ ಟು ರಿಜೆಕ್ಟ್ ಟೇಕ್ ಆಫ್. ಓಕೆ Okay. V1, that is decision speed. V2 ಅಂದರೆ ಟೇಕ್ ಆಫ್ ಸೇಫ್ಟಿ ಸ್ಪೀಡ್. ಓಕೆ ಅಂದರೆ ಅಟ್ ದಟ್ ಸ್ಪೀಡ್ ಯುವರ್ ಕಂಟ್ರೋಲ್ಸ್ ವಿಲ್ ಬಿಕಮ್ ಎಫೆಕ್ಟಿವ್. ಓಕೆ ಎಸ್ ಇಲ್ಲಿದೆ ಹಾ. ಡಿಸಿಷನ್ ಸ್ಪೀಡ್, ಹಾಂ, ಟೇಕ್ ಆಫ್ ಸೇಫ್ಟಿ ಸ್ಪೀಡ್. ಟೇಕ್ ಆಫ್ ಸೇಫ್ಟಿ ಸ್ಪೀಡ್. Okay. ದೆನ್ ಫೈನಲಿ ರೊಟೇಷನ್ ಸ್ಪೀಡ್. ಓಕೆ ನೌ ಯು ಹ್ಯಾವ್ ಟು ರೊಟೇಟ್, ಯು ಕೆನಾಟ್ ರಿಜೆಕ್ಟ್, ಅಬೌಟ್ ಇಟ್. ಓಕೆ ಓಕೆ ಯು ಕೆನಾಟ್ ಅಬೌಟ್ ಟೇಕ್ ಆಫ್. ಓಕೆ, ಯು ಆರ್ ಸಪೋಸ್ ಟು ಟೇಕ್ ಆಫ್. ವಿಮಾನ ರನ್ವೇನಲ್ಲಿ ಒಂದು ಸರ್ಟನ್ ಸ್ಪೀಡ್ ರೀಚ್ ಆಗಿಬಿಟ್ಟಿದೆ, ಹಾಂ, ಈಗ ನೀವು ಮೇಲೆ ಎತ್ತಲೇಬೇಕು ಅದು. ಎತ್ತಲೇಬೇಕು. Okay, ವೆದರ್ ಯು ಹ್ಯಾವ್ ಎಂಜಿನ್ ಫೇಲ್ಯೂರ್ ಆರ್ ಬರ್ಡ್ ಹಿಟ್ ಆರ್ ವಾಟ್ ಎವರ್, ಬಿಕಾಸ್ ದಟ್ ಈಸ್ ಎನಫ್ ಅಂದ್ರೆ ಸ್ಪೀಡ್. ನೀವು ಈ ಹಂತದಲ್ಲೂ ಟೇಕ್ ಆಫ್ ಅಬೌಟ್ ಮಾಡ್ಬೋದು, ಈ ಹಂತದಲ್ಲೂ ಮಾಡ್ಬೋದಾ? ಹಾಂ, ದಿಸ್ ಈಸ್ ಡಿಸಿಷನ್ ಸ್ಪೀಡ್. ಓಕೆ Once you cross that, you have to go. ಓಕೆ You have to continue accelerating. Accelerating ಮಾಡಿಬಿಟ್ಟು rotate. Then at that time, ಓಕೆ bird hit ಆಯಿತು. ಸರ್ ಇದೇ ವಿಮಾನ ಕ್ರಾಶ್ ಆಗೋದಕ್ಕಿಂತ ಮುಂಚೆ ಟೇಕ್ ಆಫ್ ನ ವಿಜುವಲ್ ಸರ್, ಇದೇ ವಿಜುವಲ್ CCTV ಫುಟೇಜ್ ಇದು, ಓಕೆ, ಇದೇ ವಿಮಾನ ನಮ್ಗೆ ಗೊತ್ತಾಗ್ತಿಲ್ಲ. ಅಂದ್ರೆ CCTV ಫುಟೇಜ್ ಅಲ್ಲಿ ಸ್ಪೀಡ್ ಇನಫ್ ಸ್ಪೀಡಾ ಕಡಿಮೆ ಸ್ಪೀಡಾ ಗೊತ್ತಾಗೋದಿಲ್ಲ. ಎಸ್, ಟೇಕ್ ಆಫ್ ಆಯ್ತು. ಓಕೆ. ಸೊ ನೋಡಿ, ಈ ಹಂತದಲ್ಲಿ ಹಾ. ದ ಲ್ಯಾಂಡಿಂಗ್ ಗೇರ್ ಶುಡ್ ಹ್ಯಾವ್ ಬಿನ್ ರಿಟ್ರಾಕ್ಟೆಡ್. ಹಾ, ವಿಮಾನದ ಗಾಲಿಗಳು ಒಳಗೆ ಹೋಗಬೇಕಾಗಿತ್ತು, ಹೋಗಿಲ್ಲ. ಹೌದು. ಎಸ್, ಏನ್ ರೀಸನ್ ಇರ್ಬೋದು ಅದಕ್ಕೆ? ಡಿಸ್ಟ್ರಾಕ್ಟ್ ಆಗಿದ್ದಾರೆ, ಪೈಲಟ್ ಇನ್ನೇನು ಆಗಿದೆ ಒಳಗೆ ಅಂತ, ಕಾಕ್ಪಿಟ್ ಅಲ್ಲಿ ಇನ್ನೇನು ಆಗಿದೆ. ಡಿಸ್ಟ್ರಾಕ್ಟೆಡ್ ದೆಮ್. ಬರ್ಡ್ ಹಿಟ್ ಆಗಿರ್ಬೋದು, ಈವನ್ ಎಂಜಿನ್ ಫೇಲ್ಯೂರ್ ನೋಡಿ ಆಗಿರ್ಬೋದು. ನೋಡಿ ನೋಡಿ ಸರ್, ಇಟ್ ಈಸ್ ನಾಟ್ ಇವನ್ ಮಿನಿಟ್ ಸರ್, ಇಟ್ ಈಸ್ ನಾಟ್ ಇವನ್ ಮಿನಿಟ್. ಇಟ್ಸ್ ಅ ಪೆರಿಮೀಟರ್ ಆಫ್ ಏರ್ಪೋರ್ಟ್. ಹೌದು, ಆಯ್ತು, ಕ್ರಾಶ್. ಎಸ್, ಜಸ್ಟ್ ಔಟ್ಸೈಡ್ ದಿ ಪೆರಿಮೀಟರ್. ಅಪಘಾತದ CCTV ಫುಟೇಜ್ ಈ ವಿಮಾನ ಟೇಕ್ ಆಫ್ ಆಗೋದ್ರಿಂದ ಹಿಡಿದು ರನ್ವೇನಲ್ಲಿ, ಎಸ್ ಇದೇ ದೃಶ್ಯಗಳು ಹೋಗ್ತಾ ಇರಲಿ. ಇನ್ನೊಂದ್ಸಲ ಹೋಗಿ ಸರ್, ಅಲ್ಲಿ ಬರುತ್ತೆ ವಿಮಾನ. ಹಾಂ, ಒನ್ 2 3 4 5 6 7 8 9 too delayed. 10 Too delayed for 11 retraction. 12 13 14 15 16 17 18 19 20 20 ಸೆಕೆಂಡ್ನಲ್ಲಿ ವಿಮಾನ ಪತನ. 20 ಸೆಕೆಂಡ್. ಸುದರ್ಶನ್ ಸರ್ಗೆ ಮತ್ತು ವಾಸುದೇವ್ ಸರ್ಗೆ ಈ ದೃಶ್ಯಗಳು ಕಾಣಿಸ್ತಾ ಇಲ್ಲ ಅನ್ಕೊಳ್ತೀನಿ. ಕಾಣಿಸಿದ್ರೆ ನಿಮ್ದು ಒಂದು ಒಪಿನಿಯನ್ ಬೇಕು. ಈ ದೃಶ್ಯಗಳನ್ನು ನೋಡಿದ್ರಿ ಸರ್, ಹಾ. ಏನು ಅನ್ನಿಸ್ತಿದ್ದು? ಈಗ ನೋಡಿ, ಇನ್ನೊಂದು ಸ್ವಲ್ಪ ಇದು ಮುಂಚೆ ಗೊತ್ತಾಗಿದ್ರೆ, ಹಾ. ವೆದರ್ ದೇ ಹ್ಯಾವ್ ಯೂಸ್ ಫುಲ್ ರನ್ವೇ ಓಕೆ, ಫಾರ್ ಟೇಕ್ ಆಫ್ ಇಂಟರ್ಸೆಕ್ಷನ್ ಅಲ್ಲಿ ಬಂದಿದ್ದಾರೆ. ಓಕೆ, ಒಂದಿಷ್ಟು ಎಸ್, ಸಿ ಏವಿಯೇಷನ್ ಅಲ್ಲಿ ಏನು ಹೇಳ್ತಾರೆ, ರನ್ವೇ ಬಿಹೈಂಡ್ ಯು ಆ್ಯಂಡ್ ದ ಹೈಟ್ ಅಬೌವ್ ಯು ಈಸ್ ಆಫ್ ನೋ ಯೂಸ್. ಓಕೆ, ಸೊ ದೇ ಹ್ಯಾವ್ ಟು ಯೂಸ್ ಫುಲ್ ಲೆಂತ್ ಆಫ್ ರನ್ವೇ. ಓಕೆ. ಯಾಕೆಂದ್ರೆ ಅದರಲ್ಲಿ 58,000 ಲೀಟರ್ ಇಂಧನ ಇತ್ತು ಮತ್ತು ಫುಲ್ ಪ್ಯಾಸೆಂಜರ್ಸ್ ಫುಲ್ ಇದ್ರು. ಅಂದ್ರೆ ತುಂಬಾ ಭಾರದ ವಿಮಾನ, ಆಪ್ಟಿಮಲ್ ಕೆಪಾಸಿಟಿ ಏನಿತ್ತು ಅಷ್ಟು ಭಾರ ಇತ್ತು ಅದರಲ್ಲಿ. ಹೌದು. ಸೊ ಅವಾಗ ಫುಲ್ ರನ್ವೇನೇ ಯೂಸ್ ಮಾಡಬೇಕಾಗುತ್ತೆ. ಮಾಡಿದಾರೋ ಇಲ್ವೋ ಮಾಡಿರ್ತಾರೆ, ಮಾಡಬೇಕಾಗಿತ್ತು, ಓಕೆ, ಮಾಡಿರ್ತಾರೆ. ಯಾಕಂದ್ರೆ Yes. ಮಠ ಮಧ್ಯಾಹ್ನ ಟೆಂಪರೇಚರ್ ಇನ್ ಅಹಮದಾಬಾದ್ ಮಸ್ಟ್ ಬಿ ಕ್ಲೋಸ್ ಟು 40 ಡಿಗ್ರೀಸ್ ಆ ಥರ ಇರ್ಬೋದು. ಸೊ ದೆನ್ ಅನದರ್ ಪ್ರಾಬಬಿಲಿಟಿ ಈಸ್, ಇಫ್ ದೇ ಹ್ಯಾವ್ ಟೇಕನ್ ಇಂಟರ್ಸೆಕ್ಷನ್ನಿಂದ ನಾವು ಇಲ್ಲಿಂದನೇ ಟೇಕ್ ಆಫ್ ಆಗ್ತೀವಿ ಅಂದರೆ, ದ ಕಂಪ್ಯೂಟರಲ್ಲಿ ಅದನ್ನು ಸ್ಪೀಡ್ಗಳು ಚೇಂಜ್ ಮಾಡಬೇಕು. ಓಕೆ ಓಕೆ, ಈಗೇನು ಅವರು V1 VR V1 V2 VR ಅಂತ ಮಾಡಿದ್ರು, ಇಂಟರ್ಸೆಕ್ಷನ್ ಆದರೆ ಆ ಸ್ಪೀಡ್ಗಳು ಚೇಂಜ್ ಆಗುತ್ತೆ. ಓಕೆ ಓಕೆ, ದೆನ್ ದಿ ಎಂಜಿನ್ ಪವರ್ ಅಡ್ಜಸ್ಟ್ ಅಕಾರ್ಡಿಂಗ್ಲಿ. ಹೌದು, ಇಟ್ ಈಸ್ ಆಟೋ ಥ್ರಸ್ಟ್. ತುಂಬಾ ಜಾಸ್ತಿ ಪವರ್ ಬೇಕಾಗುತ್ತೆ. ನಾವೇನು ಮಾಡೋಂಗಿಲ್ಲ, ನಾವು ವಿ ಪುಟ್ ಇಟ್ ಟು ದಟ್ ಗೇಟ್, ಥ್ರೋಟಲ್ ನಾವು ತಗೊಂಡು ಟೇಕ್ ಆಫ್ ಗೇಟಿಗೆ ಇಡ್ತೀವಿ. ದ ಎಂಜಿನ್ ಡೆವಲಪ್ಸ್ ದ ರಿಕ್ವೈರ್ಡ್ ಥ್ರಸ್ಟ್ ಓಕೆ ಓಕೆ, ಫಾರ್ ದಟ್ ಡಿಸ್ಟೆನ್ಸ್. ಅದು ಆ ಸ್ಪೀಡ್ ಬಿಲ್ಡಪ್ ಮಾಡಬೇಕಲ್ವಾ. ಎಸ್, ಸೊ ದ ಎಂಜಿನ್ ವಿಲ್ ಕನ್ಸ್ಯೂಮ್ ಮೋರ್ ಫ್ಯೂಯಲ್. ಎಸ್ ಎಸ್, ನಾರ್ಮಲಿ ಕ್ರೂಸಲ್ಲಿ ವಿ ಕನ್ಸ್ಯೂಮ್ ಸಮಥಿಂಗ್ ಲೈಕ್ 45 liters per minute. ಓಕೆ ಓಕೆ, ಫಾರ್ ಟೇಕ್ ಆಫ್ ಇಟ್ ಈಸ್ 80 liters per minute. ಆ ಥರ ಐ ಆಮ್ ಜಸ್ಟ್ ಗಿವಿಂಗ್ ಎ ರಫ್ ಫಿಗರ್. ಗೊತ್ತಾಯ್ತು. ಐ ಡೋಂಟ್ ನೋ ಅಬೌಟ್ 787. ಸೊ
ಆ ಒಂದು ಸ್ಪೀಡ್ ಡೆವಲಪ್ ಆಗಿಲ್ಲ ಒಂದು. ಇನ್ನೊಂದು ಸಮಥಿಂಗ್ ಹ್ಯಾಸ್ ಡಿಸ್ಟ್ರಾಕ್ಟೆಡ್ ದೆಮ್ ಫಾರ್ ನಾಟ್ ರಿಟ್ರಾಕ್ಟಿಂಗ್ ದ ಅಂಡರ್ ಕ್ಯಾರೇಜ್. ಇನ್ನೊಂದು, ಈವನ್ ಇಫ್ ಅವರು ಡಿಸಿಷನ್ ಟು ಟರ್ನ್ ಬ್ಯಾಕ್ ಅದೇನು ಮಾಡೋಕ್ಕೆ ಅವಕಾಶನೇ ಇಲ್ಲ. ಅವಕಾಶನೇ ಇಲ್ಲ. ಎಲ್ಲಿ ಅವಕಾಶ turn back ಇಟ್ ಇಸ್ ಅ ಸೆಕೆಂಡ್ಸ್. ಎಸ್. ಸೊ ಅದೇ ಹೇಳ್ದಲ್ಲ, ಒಂದು ಆಕ್ಸಿಡೆಂಟ್ ಆದರೆ ಲಾಟ್ ಆಫ್ ಇವೆಂಟ್ಸ್ ಆರ್ ಇನ್ ಚೈನ್ ರಿಯಾಕ್ಷನ್. ಕೇವಲ 20 ಸೆಕೆಂಡ್ ಟೇಕ್ ಆಫ್ ಅಂದರೆ ರನ್ವೇಯಿಂದ ವಿಮಾನ ಮೇಲೆ ಎದ್ದ 20ನೇ ಸೆಕೆಂಡಿಗೆ ಬ್ಲಾಸ್ಟೇ ಆಗ್ಬಿಡ್ತು, ಕೆಳಗೆ ಬಿದ್ದು ಸಿಡದೆ ಹೋಯ್ತು. ನೋಡಿ, ಇಟ್ ಇಸ್ ಎ ಕ್ಲಿಯರ್ ಆಂಗಲ್ ಆಫ್ ಅಟ್ಯಾಕ್ ಆಫ್ ಸ್ಟಾಲಿಂಗ್. ಸ್ಟಾಲ್ ಅಂದರೆ ಇಟ್ ವಿಲ್ ನಾಟ್ ಸಸ್ಟೈನ್ ಫ್ಲೈಟ್. ಓಕೆ. ವಿಂಗ್ ಈಸ್ ಗೋಯಿಂಗ್ ಅಪ್. ವಿಂಗ್ ಈಸ್ ಗೋಯಿಂಗ್ ಅಪ್ ಅಂದರೆ ಸ್ಪೀಡ್ ಈಸ್ ವಾಷಿಂಗ್ ಆಫ್. ಓಕೆ ಓಕೆ. ವಿಂಗ್ ಸ್ವಲ್ಪ ಇದು ಮುಂದ್ಗಡೆ ಬಂದರೆ ದ ಸ್ಪೀಡ್ ವಿಲ್ ಬಿಲ್ಡ್ ಅಪ್. ಓಕೆ. ಬಟ್ ಯು ಸಿ ದ ವಿಂಗ್ಸ್, ದೇ ಆರ್ ಗೋಯಿಂಗ್ ಅಪ್. ನೋಡಿ, ಇನ್ನೊಂದ್ಸರಿ ನೋಡಿ, ಎಸ್. the pilot has either pulled back because it is still in manual flight. Correct. They are not yet engaged autopilot. Autopilot ಆಗಿಲ್ಲ. Either pulled back beyond that sustainable speed. ಓಕೆ. ನೋಡಿ ನೋಡಿ, the wings. ನೋಡಿ, ಅದು ಅಂದರೆ ಒದ್ದಾಡ್ತಾ ಇದೆ ಅನ್ನಿಸ್ತಿದೆ ಫ್ಲೈಟ್. ಅದು ಅಂದರೆ ರಿಕ್ವೈರ್ಡ್ ಸ್ಪೀಡಿಗೆ ರೀಚೇ ಆಗಿಲ್ಲ ಅದು. So what bothers me is this: why undercarriage is not taken up? ಹೌದು. Even if they decide to go and do belly landing ahead, you have to. You can't land with wheels ಓಕೆ. in densely populated area. You hope that something will, some field, ಕರೆಕ್ಟ್ ಕರೆಕ್ಟ್. some riverbed, something. It can be done, but for that the wheels have to be up. ನತದೃಷ್ಟ ವಿಮಾನ ಏರ್ ಇಂಡಿಯಾದ AI-171 ಟೇಕ್ ಆಫ್ ಆದ ನಂತರ ಕ್ರ್ಯಾಶ್ ಆಗುವುದಕ್ಕೆ ಕೇವಲ 20 ಸೆಕೆಂಡ್ ಸಮಯ ತೆಗೆದುಕೊಂಡು ಕೇವಲ 625 ಅಡಿ ಎತ್ತರವನ್ನು ರೀಚ್ ಆಗಿತ್ತು. CCTV ದೃಶ್ಯಗಳು ಸಿಕ್ಕಿದವೆ. ಏರ್ಪೋರ್ಟಿನ CCTV ದೃಶ್ಯ. ಕೇವಲ 20 ಸೆಕೆಂಡುಗಳಲ್ಲೇ ಪತನ ಆಯಿತು. ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ. ನಿವೃತ್ತ ವಿಂಗ್ ಕಮಾಂಡರ್ ರಾಜೀವ್ ಸರ್ ನಮ್ಮ ಜೊತೆಗಿದ್ದಾರೆ. ರಾಜೀವ್ ಸರ್, ಏನನ್ಸುತ್ತೆ ಈ ದೃಶ್ಯಗಳನ್ನು ನೋಡಿದ್ರೆ? ಎಂಜಿನ್ ಒಂದು 65-70 ಫೀಟ್ ಹೋದ್ಮೇಲೆ ಎಂಜಿನ್ ವರ್ಕ್ ಆಗದೆ ನಿಲ್ಲಿಸ್ಬಿಟ್ವೇನೋ ಅನ್ಸುತ್ತೆ. ಸ್ಟಾಲ್ ಆಗಿದೆ ಅನ್ಸುತ್ತೆ. ಬಟ್ ಇದು ಬರೀ ಮುಂಚೆ ಹೇಳ್ದಂಗೆ ಇದು ಊಹೆ ಮಾತ್ರ. ಬಟ್ ಬೋಯಿಂಗ್ ಹಲವಾರು ವರ್ಷಗಳಿಂದ, ಸುಮಾರು 5-8 ವರ್ಷಗಳಿಂದ ಸೇಫ್ಟಿ ಕನ್ಸರ್ನ್ಸ್ ಇಂದ ಒಂದು FAA ಅಥಾರಿಟೀಸ್ ಕೂಡ ಅದನ್ನ ಇನ್ವೆಸ್ಟಿಗೇಟ್ ಮಾಡಿದ್ದಾರೆ. There have been whistleblowers in the industry. Okay. 3-4 ಜನ whistleblowers ಬಂದು substandard components using sub-components installation ಬಗ್ಗೆ ಇನ್ವೆಸ್ಟಿಗೇಷನ್ ನಡೆದಿದೆ. ಆಮೇಲೆ ಜನವರಿ 2025ರಲ್ಲಿ 2 ಯುನೈಟೆಡ್ ಏರ್ಲೈನ್ಸ್ ಫ್ಲೈಟ್, ಒಂದು ಆಫ್ರಿಕಾನಲ್ಲಿ ಒಂದು ಯುರೋಪ್ನಲ್ಲಿ ಸಡನ್ ಆಲ್ಟಿಟ್ಯೂಡ್ ಲಾಸ್ ಆಗಿದೆ. ಓಕೆ. ಇಟ್ ಡಿಡ್ ನಾಟ್ ರಿಸಲ್ಟ್ ಇನ್ ಎ ಕ್ರಾಶ್. ಫಾರ್ಚುನೇಟ್ಲಿ ಇವತ್ತು ಆ ದುರಂತ ನಡೆದಿದೆ. ಸೊ ಡ್ರೀಮ್ ಲೈನರ್ ಏರ್ಕ್ರಾಫ್ಟ್ ಸೇಫ್ಟಿ ಇಶ್ಯೂಸ್, ಹಲವಾರು ರೂಮರ್ಸ್ ಇದೆ. ಆ ರೂಮರ್ಸ್ ಇನ್ನೂ ಸಾಬೀತವಾಗಿಲ್ಲ. ಇವತ್ತು ಒಂದು ಆಕ್ಸಿಡೆಂಟ್ ಏನಾಗಿದೆ, ದಟ್ ಶುಡ್ ಪ್ರಾಬಬ್ಲಿ ಲೀಡ್ ಟು ಎ ಥರೋ ಇನ್ವೆಸ್ಟಿಗೇಷನ್. ಇನ್ವೆಸ್ಟಿಗೇಷನ್ ಆಗಿ ಅದಕ್ಕೆ ಏನ್ ಕಾರಣ, ಯಾಕಂದ್ರೆ ಇದು ಒಂದೇ ಏರ್ಕ್ರಾಫ್ಟ್ ಅಲ್ಲ. ಏರ್ ಇಂಡಿಯಾನಲ್ಲೇ ಸುಮಾರು 27-30 ಡ್ರೀಮ್ ಲೈನರ್ಸ್ ಇವೆ. 2011 ನಲ್ಲಿ ಡೆಪ್ಲಾಯ್ ಆಗಿದ್ದು, 2004ರಲ್ಲಿ ಪ್ರೊಡಕ್ಷನ್ ಶುರುವಾಗಿದೆ.
ಹೌದು. ಸುಮಾರು 27-30 ಏರ್ಕ್ರಾಫ್ಟ್ ಏರ್ ಇಂಡಿಯಾ ಹತ್ರನೇ ಇದೆ. ಎಸ್. ವಿಶ್ವದಲ್ಲಿ ಸುಮಾರು 1200 ಏರ್ಕ್ರಾಫ್ಟ್ ಇದೆ ಈ ಥರದ್ದು, ಬೇರೆ ಬೇರೆ ಏರ್ಲೈನ್ಸ್. ಸೊ ತರೋ ಇನ್ವೆಸ್ಟಿಗೇಷನ್ ಮಾಡಬೇಕು, ಮಾಡಿ ಅದ್ರದ್ದು ಏನ್ ಕಾಸ್ ಅಂತ ಕಂಡಿಡ್ಕೊಂಡು ರೂಟ್ ಕಾಸ್ ಅನಾಲಿಸಿಸ್ ಮಾಡಿ ಅದನ್ನ ತಿದ್ದುಪಡಿಸ್ಬೇಕು. ಎಸ್. ವಾಸುದೇವ್ ಸರ್. ಸರ್, ದೃಶ್ಯಗಳನ್ನು ನೋಡಿದ್ರ, CCTV ದೃಶ್ಯಗಳ ನೋಡೋದಕ್ಕೆ ಸಿಗ್ತಾ ತಮಗೆ? ವಿಮಾನ ಟೇಕ್ ಆಫ್ ಆಗುತ್ತೆ, 20 ಸೆಕೆಂಡ್ನಲ್ಲಿ ಕ್ರಾಶ್ ಆಗಿಬಿಡುತ್ತೆ. ವಿಮಾನ ಟೇಕ್ ಆಫ್ ಆದ 20 ಸೆಕೆಂಡ್ನಲ್ಲೇ ಪತನ ಆಗಿರೋದ್ರಿಂದ ಅದು ಎಂಜಿನ್ ಫೇಲ್ಯೂರಿನ ಏನೊಂದು ಘಟನೆ ಬಗ್ಗೆ ತೀವ್ರವಾದಂಥ ನಾವು ಅದ್ರ ಬಗ್ಗೆ ಕನ್ಸಿಡರ್ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಡ್ರೀಮ್ ಲೈನರ್ ಬಗ್ಗೆ ಬಹಳ ಕಂಪ್ಲೇಂಟ್ಗಳು ಇದ್ರೂ ಸಹ ಅವುಗಳು ಹಾರಾಡ್ತಾನೆ ಇದ್ದಾವೆ ಅಂತನ್ನೋದೇ ಒಂದು ಪ್ರೂಫ್ ಇದೆಯೋ ಏನೋ ಅಂತ ನಾವು ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಡ್ರೀಮ್ ಲೈನರ್ ಬಗ್ಗೆ ಇರತಕ್ಕಂಥದ್ದು ಇಲ್ಲಿಯವರೆಗೂ ಯಾವುದೇ ಒಂದು ಸಾಕ್ಷಿ ಎವಿಡೆನ್ಸು ಅದರ ಒಂದು ಫೇಲ್ಯೂರ್ ಬಗ್ಗೆ ನಮಗಿನ್ನೂ ಕೊಟ್ಟಿಲ್ಲ ಯಾರೂ. ಅದರ ಬಗ್ಗೆ ಸರಿಯಾದಂಥ ಒಂದು ಎನ್ಕ್ವೈರಿ ಆಗಬೇಕಾಗಿದೆ. ಎಕ್ಸಾಕ್ಟ್ಲಿ. ಅದು DGCA ಮತ್ತು ಬೋಯಿಂಗ್ ಕಂಪನಿಗಳು 787 ಬಗ್ಗೆ ಏನೊಂದು ನಾವೆಲ್ಲ ಆಶೆಗಳನ್ನು ಇಟ್ಕೊಂಡಿದ್ವಿ ಅದನ್ನು ಬಹುಶಃ ಈಗ ಕ್ಲಿಯರ್ ಮಾಡಬೇಕಾದಂಥ ಅವಶ್ಯಕತೆ ಈಗ ಬಂದಿದೆ, ಖಂಡಿತವಾಗಿಯೂ ಇದೆ. ಎಸ್ ಸರ್. 30 ಸೆಕೆಂಡ್ಸ್ ಇಮಿಡಿಯೇಟ್. ಈ ಏರ್ ಬಸ್ ಮತ್ತು ಬೋಯಿಂಗ್ ನೆವರ್ ಎಂಡಿಂಗ್ ಡಿಬೇಟ್ ಒಂದಿದೆ. ಪೈಲಟ್ಸ್ ಫೇವ್ರೇಟ್ಗಳ ಹಾಗೆ ನನಗೆ ಅದಿಷ್ಟ. ನೋಡಿ, ಬೀಯಿಂಗ್ ಎ ಏರ್ಬಸ್ ಪೈಲಟ್, ಐ ಡೋಂಟ್ ವಾಂಟ್ ಟು ಬೋಸ್ಟ್ ಅಬೌಟ್ ಮೈ ಸೆಲ್ಫ್, ಬಟ್ ಇಶ್ಯೂ ಇದೆ ಬೋಯಿಂಗ್ನಲ್ಲಿ. ಇಶ್ಯೂ ಇದೆ. ನಿಮಗೆ ನೆನಪಿರ್ಬೋದು, ಮಲೇಷಿಯನ್ ಏರ್ಲೈನ್ MH371 ಸಿಗಲೇ ಇಲ್ಲ, ಗಾಯಬ್ ಅಂತ ಒಂದು ಸಸ್ಪಿಷಿಯಸ್ ಒಂದು ಎನ್ವೈರನ್ಮೆಂಟ್ ಇರೋದ್ರಿಂದ FAA, ಅಮೇರಿಕನ್ ಫೆಡರಲ್ ಏವಿಯೇಷನ್ ಅಥಾರಿಟಿ, ಇಟ್ ಹ್ಯಾಸ್ ಕಮ್ ಔಟ್ ವೆರಿ ಸ್ಟ್ರಾಂಗ್ಲಿ ಆನ್ ಬೋಯಿಂಗ್. ಸೊ ಅದು ಇನ್ನೊಂದು ನನಗೆ ಏನು ಅನ್ನಿಸ್ತಾ ಇದೆ ಅಂದರೆ, ನೋಡಿ, ಪ್ರತಿಯೊಂದು ಏರೋಪ್ಲೇನಿಗೂ ಟೇಲ್ ವಿಂಡ್ ರಿಸ್ಟ್ರಿಕ್ಷನ್ ಆ್ಯಂಡ್ ಕ್ರಾಸ್ ವಿಂಡ್ ರಿಸ್ಟ್ರಿಕ್ಷನ್ ಅಂತ ಇರುತ್ತೆ. ಓಕೆ. ನಾರ್ಮಲಿ ವಿ ಆಲ್ ಟೇಕ್ ಆಫ್ ಇನ್ ಹೆಡ್ ವಿಂಡ್, ಅಂದರೆ ಒಂದು 10-15 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಹೊಡೆತಾ ಇದ್ದರೆ ಸ್ಪೀಡ್ ವಿಲ್ ಡೆವಲಪ್. ಓಕೆ ಓಕೆ. ಏನು ಸ್ಪೀಡ್ ಓವರ್ ದ ವಿಂಗ್ ಏನು ಏರ್ ಸ್ಟ್ರೀಮ್ ಸ್ಪೀಡ್ ಇದೆ, ಇಟ್ ವಿಲ್ ಆ್ಯಡ್ ಆನ್ ಟು ದಟ್. ಸೊ ಇಟ್ ವಿಲ್ ಬಿ 10+ or 15+. ವೆನ್ ಯು ಟೇಕ್ ಆಫ್ ಫ್ರಮ್ ಟೇಲ್ ವಿಂಡ್, ಅಂದರೆ ವಿಮಾನದ ಹಿಂದ್ಲಿಂದ ಗಾಳಿ ಬೀಸಿ, ಹಿಂದ್ಗಿಂದ ನಿಮ್ಮ ಬೆನ್ನ ಮೇಲೆ ಗಾಳಿ ಬೀಸ್ತಾ ಇದ್ರೆ, ಇಟ್ ವಿಲ್ ರೆಡ್ಯೂಸ್ ದಟ್ ಸ್ಪೀಡ್ ಬೈ ದಟ್ ಮಚ್ ಸ್ಪೀಡ್. ಓಕೆ ಓಕೆ. ವಿಮಾನದ ರಚನೆಯ ಅದು -10, -15. Then crosswind, like for Airbus, tailwind is 10 knots. Crosswind is 38 knots. Okay. You can take off in crosswind, there's no problem. But tailwind is most dangerous. Yes. Unsafe. ಗೊತ್ತಿಲ್ಲ, ವಿವರಗಳು ಬರಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರಶಾಂತ್. ವಿಂಗ್ ಕಮಾಂಡರ್ ರಾಜೀವ್ ಸರ್ ಧನ್ಯವಾದ. ವಾಸುದೇವ್ ಸರ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಇದರೊಂದಿಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.